ವೀಕ್ಷಕರೇ ನಮಸ್ಕಾರ. ಇದು ಕರಾವಳಿ ಕರ್ನಾಟಕದ ಹೆಮ್ಮೆ ದೈಜವಲ್ 24x7 ಅರ್ಪಿಸುವ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಉಡುಪಿ ಕರಾವಳಿ ವಿಭಾಗದ ಸಾರಥ್ಯದಲ್ಲಿ ಗಿರಿಜಾ ಸರ್ಜಿಕಲ್ಸ್ ಇವರ ಪ್ರಾಯೋಜಕತ್ವದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ವೈದ್ಯ ಸಿಂಧು. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಆಸ್ಪತ್ರೆಯ ಒಳಗೆ ನಡೆಯುವಂತಹ ಕೆಲವು ಘಟನೆಗಳು ವೈದ್ಯಕೀಯ ಪರಿಹಾರವಲ್ಲದೆ ಕಾನೂನಿನ ಹೆಜ್ಜೆಯನ್ನ ಕೂಡ ಹೊಂದಿರುತ್ತದಂತೆ. ಅಂತಹ ಒಂದು ಘಟನೆಗಳನ್ನ ಮೆಡಿಕೋ ಲೀಗಲ್ ಕೇಸಸ್ ಅಂತ ಕರೀತೇವೆ. ಸೊ ಇಂತಹ ಒಂದು ಮೆಡಿಕೋ ಲೀಗಲ್ ಕೇಸಸ್ನ ಮಾಹಿತಿಯನ್ನ ನಮ್ಮ ಇಂದಿನ ವೈದ್ಯ ಸಿಂಧು ಕಾರ್ಯಕ್ರಮದಲ್ಲಿ ನೀಡಲಿಕ್ಕಿದ್ದೇವೆ. ಈ ಒಂದು ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮೊಂದಿಗಿದ್ದಾರೆ KMC ಮಣಿಪಾಲದ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ನ ಅಸೋಸಿಯೇಟ್ ಡೀನ್ ಹಾಗೂ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ವಿನೋದ್ ಸಿ ನಾಯಕ್ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಡಾಕ್ಟರ್, ಮುಖ್ಯವಾಗಿ ಎಲ್ಲರ ಒಂದು ಮನಸ್ಸಿನಲ್ಲಿರುವಂತಹ ಒಂದು ಕ್ವೆಶನ್ ಏನು ಅಂತ ಹೇಳಿದ್ರೆ, ಈ ಒಂದು ಮೆಡಿಕೋ ಲೀಗಲ್ ಕೇಸಸ್ ಅಂದ್ರೆ ಏನು ಅಂತ. ಯಾಕೆಂದ್ರೆ ಮೆಡಿಕೋ ಲೀಗಲ್ ಕೇಸಸ್ ಟರ್ಮ್ ಅನ್ನ ಕೇಳುವಾಗಲೇ ನಮಗೆ ಒಂದು ವಿಭಿನ್ನವಾಗಿ ಕಾಣ್ತದೆ. ಇದು ಎಲ್ಲಿ ನಮ್ಮ ಆರೋಗ್ಯದ ಒಂದು ವಿಷಯದಲ್ಲಿ ಒಂದು ಕಾಳಜಿನ ವಹಿಸ್ತದ, ಅಥವಾ ಯಾವ ರೀತಿಯಲ್ಲಿ ಇದು ನಮ್ಮ ಒಂದು ಆರೋಗ್ಯದ ಕಾರ್ಯಕ್ರಮಕ್ಕೆ ಲಿಂಕ್ ಆಗ್ತದೆ ಅಂತ ಹೇಳುವ ಒಂದು ಅಂದಾಜು ಬರ್ತದೆ. ಸೊ ಮೆಡಿಕಲ್ ಲೀಗೋ ಕೇಸಸ್ ಅಂತ ಹೇಳುವುದನ್ನು ಏನು ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ? ನಮಸ್ತೆ ವೀಕ್ಷಕರೇ. ಮೆಡಿಕೋ ಲೀಗಲ್ ಕೇಸ್ ಅಂತ ನೀವು ಹೇಳಿದಾಗೆ ಸಹಜವಾಗಿ ಒಂದು ಲೀಗಲ್ ಅಂತ ಒಂದು ಟರ್ಮ್ ಬಂದ ತಕ್ಷಣ ಒಂಥರ ಒಂದು ಆಂಗ್ಸೈಟಿ ಆಗೋ ಒಂದು ದಟ್ಸ್ ಅ ಕಾಮನ್ ಫಿನಾಮಿನನ್. ಬಟ್ ಮೆಡಿಕೋ ಲೀಗಲ್ ಅಂದರೆ ಈಗ ಯಾವುದೇ ಒಂದು ಮೆಡಿಕಲ್ ಟ್ರೀಟ್ಮೆಂಟ್ ಬೇಕಾದ ಕೇಸಿಗೆ ಒಂದು ಲೀಗಲ್ ಇನ್ವೆಸ್ಟಿಗೇಷನ್ ಬೇಕಾದ್ರೆ ನಾವು ಅಂತ ಕೇಸಸ್ಸಿಗೆ ಮೆಡಿಕೋ ಲೀಗಲ್ ಅಂತ ಟರ್ಮ್ ಮಾಡ್ತೀವಿ. ಸೊ MLC ಅಂತ ಹೇಳ್ತೀವಿ ಶಾರ್ಟ್ ಅಲ್ಲಿ, ಮೆಡಿಕೋ ಲೀಗಲ್ ಕೇಸ್ ಅಂತ ಹೇಳ್ತೀವಿ. ಸೊ ನಮ್ಗೆ ಯಾವುದೇ ಕೇಸ್ ಟ್ರೀಟ್ಮೆಂಟ್ಗೆ ಹಾಸ್ಪಿಟ್ಲಿಗೆ ಹಲವಾರು ಕೇಸ್ಗಳು ಬರ್ತದೆ. ಸೊ ಯಾವುದೇ ಕೇಸಲ್ಲಿ ನಮ್ಗೆ ಒಂದು ಲೀಗಲ್ ಒಂದು ಇನ್ವೆಸ್ಟಿಗೇಷನ್ ಬೇಕು ಆ ಕೇಸಲ್ಲಿ ಅಂತ ಅನ್ಸಿದ್ರೆ ನಾವು ಆ ಕೇಸ್ ಅಂತಹ ಕೇಸಸ್ ಅನ್ನು ನಾವು MLC ಅಂತ ಲೇಬಲ್ ಮಾಡ್ತೀವಿ. ದಟ್ಸ್ ವಾಟ್ ಇಸ್ ಅನ್ MLC, ಮೆಡಿಕೋ ಲೀಗಲ್ ಕೇಸ್. ಜನರಿಗೆ ಈ ಒಂದು ಟರ್ಮ್ ಈಸಿ ಆಗಿರ್ಬೋದು, MLC ಅಂತ ಹೇಳುವ ಟರ್ಮೇ ಈಸಿ ಆಗಿರ್ಬೋದು ಅಂತ ಎಣಿಸ್ತೇನೆ ನಾನು. ಸೊ ಹಾಗಿರುವಾಗ MLC ಅನ್ನ ಯಾವ ಒಂದು ಕೇಸಸ್ ನಲ್ಲಿ ನಾವು ಪರಿಗಣಿಸಲಾಗಬಹುದು ಅಂತ ಹೇಳ್ಬೋದಾ? ತುಂಬಾ ಇದೆ. ಅದೇ ನಾನು ಹೇಳಿದಾಗೆ ಮೆಡಿಕಲ್ ಕೇಸಲ್ಲಿ ಲೀಗಲ್ ಇನ್ವೆಸ್ಟಿಗೇಷನ್ ಬೇಕಾಗುವ ಕೇಸಸ್ಸಿಗೆ ನಾವು MLC ಅಂತ ಹೇಳ್ತೇವೆ. ಸೊ ಹಲವಾರು ಕೇಸಸ್ಗಳಿವೆ. ಅದಕ್ಕೆ ನಾವು ಇಂಥದೇ ಕೇಸಸ್ ಮಾತ್ರ MLC ಕೇಸಸ್ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಾವು ಡೈಲಿ ನೋಡ್ತೇವೆ ಹಲವಾರು ಹೊಸ ಹೊಸ ಟೈಪ್ ಆಫ್ ಕೇಸಸ್ ನಮಗೆ ಬರ್ತದೆ. ನಾರ್ಮಲ್ ಆಗಿ ನಾವು ಇಟ್ ಕುಡ್ ಬಿ ಅನ್ ಆಕ್ಸಿಡೆಂಟ್ ಕೇಸ್ ಆರ್ ಒಂದು ಸೂಯಿಸೈಡ್ ಕೇಸ್ ಆಗಿರ್ಬೋದು, ಆರ್ ಇಟ್ ಕುಡ್ ಬಿ ವಿ ಮೈಟ್ ಸಸ್ಪೆಕ್ಟ್ ದಟ್ ಇಟ್ ಈಸ್ ಎ ಹೋಮಿಸೈಡ್, ಅಂದ್ರೆ ಒಂದು ಯಾರಾದ್ರೂ ಮರ್ಡರ್ ಮಾಡಿರುವಂತ ಕೇಸಸ್ ನಮ್ಗೆ ಸಸ್ಪಿಷನ್ ಇದ್ರೆ ಅಂತ ಕೇಸಸ್ ಇರ್ಬೋದು. ಎನಿಥಿಂಗ್ ವಿಚ್ ಇಸ್ ಅನ್ಯಾಚುರಲ್ ಆಗಿದ್ರೆ ಅಂದ್ರೆ ಸಸ್ಪಿಷನ್ ಇದ್ರೆ ಅಂತ ಕೇಸಸ್ ಅಲ್ಲಿ ನಾವು ಅದನ್ನ MLC ಅಂತ ಆಗ್ತದೆ. ತುಂಬಾ ಲಿಸ್ಟ್ ನೋಡ್ಲಿಕ್ಕೆ ಹೋದ್ರೆ ತುಂಬಾ ಇದೆ. ಹ್ಯಾಂಗಿಂಗ್ ಕೇಸಸ್, ಡ್ರೌನಿಂಗ್ ಕೇಸಸ್, ಸ್ಟ್ರಾಂಗ್ಯುಲೇಷನ್, ಸೊ ಹಲವಾರು ಕೇಸಸ್ಗಳಿವೆ. ಲಿಸ್ಟ್ ನಮಗೆ ಎಕ್ಸಾಕ್ಟ್ಲಿ ಇಂಥದೇ ಇಷ್ಟೇ ಕೇಸ್ ಅಂತ ನಮ್ಗೆ ಹೇಳಲಿಕ್ಕೆ ಆಗುದಿಲ್ಲ. ಬ್ರಾಡ್ ಡೆಡ್ ಕೇಸಸ್ ಅಲ್ಲಿ ಕೂಡ ಈಗ ನಾವು ಯಾರಾದ್ರೂ ಸಾವನ್ನಪ್ಪಿದ್ದು ಯಾರಾದ್ರೂ ನೋಡಿರ್ಲಿಕ್ಕಿಲ್ಲ, ಅನ್ವಿಟ್ನೆಸ್ಡ್ ಡೆತ್ ಅಂತ ಹೇಳ್ತೀವಿ ನಾವು, ಅಂತ ಕೇಸಸ್ ಕೂಡ ಹಾಸ್ಪಿಟ್ಲಿಗೆ ಬಂದ್ರೆ ನಮ್ಗೆ ಹೇಗೆ ಡೆತ್ ಆಗಿದೆ ಅಂತ ನಮ್ಗೆ ಫೈಂಡ್ ಔಟ್ ಡಾಕ್ಟರ್ಗೆ ಗೊತ್ತಿರೋದಿಲ್ಲ. ಸೊ ಎಲ್ಲಿಯಾದ್ರೂ ಅದರಲ್ಲಿ ಫೌಲ್ ಪ್ಲೇ ಏನಾದ್ರೂ ಇದ್ರೆ ಅದು ವಿದೌಟ್ ಎನಿಬಡೀಸ್ ನಾಲೆಜ್ ಅದನ್ನ ಅದು ಕ್ರಿಮೇಟ್ ಎಲ್ಲ ಮಾಡಿದ್ರೆ ಪ್ರಾಬ್ಲಮ್ ಆಗ್ತದೆ ಮತ್ತೆ. ಸೊ that is why we term such cases also. So there is a long list of situations wherein you can label them as medico legal. So mainly unnatural agidre namge suspicion idre ನಾವು ಆ ಕೇಸ್ ಅನ್ನ ನಾವು ಮೆಡಿಕೋ ಲೀಗಲ್ ಅಂತ ಹೇಳ್ತೀವಿ. ಅಂದ್ರೆ ಅಸಹಜ ಸಾವಿನ ಪ್ರಕರಣಗಳು ಅಂತ ಹೇಳ್ಬೋದು ನಾವು. ಅನ್ಯಾಚುರಲ್ ಡೆತ್ಸ್ ಅಂತ ಹೇಳ್ತೀವಿ. ಸಸ್ಪಿಷಿಯಸ್ ಕೇಸಸ್, ಅನ್ಯಾಚುರಲ್ ಡೆತ್ಸ್ ಅನ್ನ ನಾವು ಮೆಡಿಕೋ ಲೀಗಲ್ ಅಂತ ಟರ್ಮ್ ಮಾಡ್ತೀವಿ. ಸೊ ಈ ಒಂದು ಮೆಡಿಕೋ ಲೀಗಲ್ ಕೇಸಸ್ ಅಂತ ಹೇಳಿ ಬಂದ ಕೂಡಲೇ ಅದಕ್ಕೆ ಕೆಲವಷ್ಟು ಪ್ರೊಸೀಜರ್ಗಳಿರ್ತದೆ. ಅದಕ್ಕಿಂತ ಮುಖ್ಯವಾಗಿ ಈ ಒಂದು ಮೆಡಿಕೋ ಲೀಗಲ್ ಕೇಸಸ್ನ ಉದ್ದೇಶ ಏನಿರ್ತದೆ, ಇದನ್ನು ರಿಪೋರ್ಟ್ ಮಾಡುವಂತಹ ಕ್ರಮ ಏನಿರ್ತದೆ, ಇದರ ಉದ್ದೇಶ ಏನಿರ್ತದೆ ಅಂತ ಹೇಳ್ಬೋದು? ಹೌದು, ಮೆಡಿಕೋ ಲೀಗಲ್ ಕೇಸ್ ಅಂದ್ರೆ ನಮ್ಗೆ ವಿ ಹ್ಯಾವ್ ಟು ರಿಪೋರ್ಟ್ ಇಟ್. ಯಾಕಂದ್ರೆ ನಮ್ಗೆ ಕೆಲವೊಂದು ಇನ್ಸ್ಟೆನ್ಸಸ್ ಅಲ್ಲಿ ನಮ್ಗೆ ಡೆತ್ ಹೇಗೆ ಆಗಿದೆ ಅಂತ ಗೊತ್ತಿರ್ಲಿಕ್ಕಿಲ್ಲ. ಅವ್ರ ಆಕ್ಸಿಡೆಂಟ್ ಆದ್ರೆ ನಮ್ಗೆ ಆಕ್ಸಿಡೆಂಟ್ ಹೇಗೆ ಆಯ್ತದು ಅದೆಲ್ಲ ಇನ್ವೆಸ್ಟಿಗೇಟ್ ಮಾಡಬೇಕಾಗ್ತದೆ. ಸೂಯಿಸೈಡ್ ಅಂತ ನಾವು ನೋಡಿದ್ರೆ ಸೂಯಿಸೈಡ್ ಕೂಡ ಎನಿ ಕ್ರಿಮಿನಲ್ ಕೇಸ್ ಇದ್ರೆ ಸೆಕ್ಷನ್ ಇದ್ರ ಪ್ರಕಾರ ದೆನ್ ವಿ ವಿಲ್ ಹ್ಯಾವ್ ಟು ಟರ್ಮ್ ಇಟ್ ಆಸ್ ಅನ್ MLC. ಈಗ ನಮ್ಗೆ ಸಸ್ಪಿಷನ್ ಉಂಟು ಇದು ಫಾಲ್ ಆಗಿ ಇಂಜುರಿ ಆಗಿದೆ, ಸೊ ಅದು ಇಂಜುರಿ ಫಾಲ್ ಇಂದಲೂ ಆಗಿರಬಹುದು, ಯಾರಾದ್ರೂ ಹೊಡೆದು ಆಗಿದೆ ಅಂತ ಹಾಗೂ ಆಗಿರ್ಬಹುದು. ಸೊ ನಮ್ಗೆ ಸಸ್ಪಿಷನ್ ಇದ್ದ ಕೇಸಸ್ ಅಲ್ಲಿ ನಾವು ಅನ್ಯಾಚುರಲ್ ಆಗಿ ಯಾವ್ದಾದ್ರು ಇಂಜುರಿ ಇದ್ರೆ ಡೆತ್ ಆಗಿದ್ರೆ ಸೊ ನಾವು ಅದನ್ನ MLC ಅಂತ ಟರ್ಮ್ ಮಾಡ್ತೀವಿ. MLC ಅಂದ್ರೆ ಏನಿಲ್ಲ, ನೀವು ಪ್ರೊಸೀಜರ್ ಕೇಳಿದ್ರಲ್ಲ, MLC ಅಂದ್ರೆ ನಾವು ಖಾಲಿ ಅದರ ಇಂಟಿಮೇಷನ್ ಅನ್ನ ಪೊಲೀಸಿಗೆ ಕೊಡುವಂಥದ್ದು. ಸೊ ನಾವು
ಒಂದು ನಮ್ದು ಫಾರ್ಮ್ ಅಂತ ಇದೆ, ಇಂಟಿಮೇಷನ್ ಫಾರ್ಮ್ ಅಂತ ಇದೆ, ಪೊಲೀಸ್ ಇಂಟಿಮೇಷನ್ ಅಂತ ಇರುತ್ತೆ ನಮ್ಮ ಹತ್ರ. ಸೊ ಅದನ್ನ ಫಿಲ್ಅಪ್ ಮಾಡಿ ಅವರ ಹೆಸರು, ಪೇಷಂಟಿನ ಹೆಸರು, ಪೇಷಂಟಿಗೆ ಹೇಗೆ ಇದು ಆಯ್ತು, ಗಾಯಗಳಿರ್ಬೋದು ಏನಾದ್ರು, ಹೇಗೆ ಆಯ್ತು, ಎಲ್ಲಿ ಆಯ್ತು, ಪೇಷಂಟ್ ಇದ್ದು ಡೀಟೇಲ್ಸ್ ಅದೆಲ್ಲ ನೋಟ್ ಡೌನ್ ಮಾಡಿ ನಾವು ಇಂಟಿಮೇಷನ್ ಫಾರ್ಮ್ ಅನ್ನ ಪೊಲೀಸರಿಗೆ ಕಳಿಸಿಕೊಡ್ತೇವೆ. ಸೊ ಪೊಲೀಸರಿಗೆ ಇಂಟಿಮೇಟ್ ಮಾಡುವಂತದ್ದು ಮಾತ್ರ ನಮ್ಮ ಕೆಲಸ. MLC ಅಂದ್ರೆ ನಾವು ಮಾಡೋದು ಬೇರೆ ಏನಲ್ಲ, ಪೊಲೀಸರಿಗೆ ಇಂಟಿಮೇಟ್ ಮಾಡುದು ಅಷ್ಟೇ. ಅದರ ನಂತರ ಇಟ್ ಈಸ್ ಅಪ್ ಟು ದ ಪೊಲೀಸ್ ಟು ಸ್ಟಾರ್ಟ್ ದ ಇನ್ವೆಸ್ಟಿಗೇಷನ್. ಸೊ ನಾವು ಇಂಟಿಮೇಷನ್ ಮುಗ್ದ ನಂತರ ಆ ಪ್ರೊಸೀಜರ್ ಪೊಲೀಸ್ ಅವರು ಸ್ಟಾರ್ಟ್ ಮಾಡ್ತಾರೆ, ಇನ್ವೆಸ್ಟಿಗೇಷನ್ ಪ್ರೊಸೀಜರ್ ಅನ್ನ. ಸೊ ನಾವು ಮಾಡುವಂಥದ್ದು ಇಂಟಿಮೇಷನ್ ಫಾರ್ಮ್ ಫಿಲ್ಅಪ್ ಮಾಡಿ ಪೊಲೀಸರಿಗೆ ಆ ಇನ್ಫಾರ್ಮೇಶನ್ ಅನ್ನ ಮುಟ್ಟಿಸುವಂಥದ್ದು. ಸೊ ನಮ್ಮ ಆಸ್ಪತ್ರೆಯಲ್ಲಿ ಈಗ ನಮ್ದು ನಿಮ್ಗೆ ಗೊತ್ತಿದೆ, ದೊಡ್ಡ ಹಾಸ್ಪಿಟಲ್, KMC ಇಸ್ ಅ ವೆರಿ ಬಿಗ್ ಹಾಸ್ಪಿಟಲ್, ಟರ್ಷರಿ ಕೇರ್ ಸೆಂಟರ್ ಅಂತ ಹೇಳ್ತೀವಿ ನಾವು. ಸೊ ನಮ್ಗೆ ದೈನಂದಿನ ಇದರಲ್ಲಿ ಡೈಲಿ ನಮ್ಗೆ 20 to 25 MLCs ಬರ್ತದೆ. ಸೊ ಐ ಆಮ್ ವರ್ಕಿಂಗ್ ದೇರ್ ಫ್ರಮ್ 23 years now. So you can imagine how many cases we might have seen, different types of cases we have seen. So ನಮ್ಗೆ ಇಷ್ಟು ಕೇಸಸ್ ಅನ್ನ ನಾವು MLC ಅನ್ನ ಮಾಡಿ ಇಮಿಡಿಯೇಟ್ ಆಗಿ ಪೊಲೀಸರಿಗೆ ಇಂಟಿಮೇಟ್ ಮಾಡ್ತೇವೆ. ನಮ್ಮಲ್ಲಿ ಕೂಡ ಒಂದು MLC ರಿಜಿಸ್ಟರ್ ಅಂತ ಮೇಂಟೈನ್ ಮಾಡ್ತೇವೆ. ಆ ರಿಜಿಸ್ಟರ್ ಅಲ್ಲಿ ಕೂಡ ನಾವು ಪೇಷಂಟ್ ಇದು ಡೀಟೇಲ್ಸ್, ಅವರದ್ದು ಅಡ್ರೆಸ್, ಅವರದ್ದು ಯಾರು ಕರ್ಕೊಂಡು ಬಂದದ್ದು, ಅವರಿಗೆ ನಮ್ಗೆ ಅದರ ಇಂಜುರೀಸ್ ಏನೆಲ್ಲ ಇಂಜುರೀಸ್ ಇದೆ ಎಲ್ಲ ನಾವು ಡಾಕ್ಯುಮೆಂಟ್ ಮಾಡ್ತೀವಿ. ಸೊ ನಮ್ಮ ಹತ್ರ ಒಂದು MLC ಒಂದು ರಿಜಿಸ್ಟರ್ ಅಂತ ಇರ್ತದೆ, ಅದರಲ್ಲಿ ಡಾಕ್ಯುಮೆಂಟ್ ಮಾಡ್ತೀವಿ, ಮತ್ತೆ ಇಂಟಿಮೇಷನ್ ಫಾರ್ಮ್ ಅಲ್ಲಿ ಅದನ್ನ ಡಾಕ್ಯುಮೆಂಟ್ ಮಾಡಿ ಪೊಲೀಸರಿಗೆ ಕಳಿಸಿಕೊಡ್ತೀವಿ. ಸೊ ದೀಸ್ ಆರ್ ದ ಥಿಂಗ್ಸ್ ದಟ್ ವಿ ಡೂ ಆಸ್ ಪಾರ್ಟ್ ಆಫ್ ದ MLC ಪ್ರೋಸೆಸ್. ನಮ್ದು SOP ಇದೆ ಹಾಸ್ಪಿಟಲ್ ಅಲ್ಲಿ. ಸೊ ಬೇಸಿಕಲಿ ನಾವು ಇಂಥದ್ದೊಂದು ಕೇಸ್ ನಮ್ಮ ಟ್ರೀಟ್ಮೆಂಟ್ ನಮ್ಮ ಹಾಸ್ಪಿಟ್ಲಿಗೆ ಬಂದಿದೆ ಅಂತ ಪೊಲೀಸರಿಗೆ ಇಂಟಿಮೇಟ್ ಮಾಡುವುದನ್ನ ನಾವು MLC ಬ್ರ್ಯಾಂಡಿಂಗ್ ಅಂತ ಹೇಳ್ತೀವಿ ನಾವು. ಓಕೆ, ಅಂದ್ರೆ ಈ ಒಂದು ಕೆಲಸವನ್ನ ಡಾಕ್ಟರ್ಸ್ ಮಾಡ್ತಾರಾ ಅಥವಾ ಸಿಬ್ಬಂದಿಗಳು ಮಾಡ್ತಾರಾ ಇಲ್ಲಿ? ಇಲ್ಲ, ನಾವು ಇಟ್ ಈಸ್ ಅಪ್ ಟು ದ ಡಾಕ್ಟರ್ ಟು ಬ್ರ್ಯಾಂಡ್ ಇಟ್, ಲೇಬಲ್ ಇಟ್ ಆಸ್ ಅನ್ MLC. ಇಟ್ಸ್ ಅ ಟ್ರೀಟಿಂಗ್ ಡಾಕ್ಟರ್ ಹ್ಯಾಸ್ ಟು ಲೇಬಲ್ ಎನಿ ಕೇಸ್ ಆಸ್ MLC. ಸೊ ಟ್ರೀಟಿಂಗ್ ಡಾಕ್ಟರ್ ಕೇಸಿಗೆ ನೋಡಿ ಏನ್ ಕೇಸ್ ಅದು ಅಂತ ಅವರಿಗೆ ಸ್ವಲ್ಪ ಡೌಟ್ ಇದೆ ಅಂತ ಅಂದ ತಕ್ಷಣ ಅವರು MLC ಅನ್ನ ಮಾಡ್ತಾರೆ. ಸೊ ಅದನ್ನ ಮತ್ತೆ ಹಾಸ್ಪಿಟಲ್ ಇಂದ ಆಫ್ಕೋರ್ಸ್ ಪೊಲೀಸ್ ಸ್ಟೇಷನ್ಗೆ ನಾವು ಅದನ್ನ ಇಂಟಿಮೇಷನ್ ಅನ್ನ ಕಳಿಸಿಕೊಡ್ತೇವೆ. ಸೊ ಆಕ್ಚುಲಿ ಲೇಬಲ್ ಮಾಡೋದು MLC ಇಸ್ ಅ ಪ್ರಿರಾಗೇಟಿವ್ ಆಫ್ ದ ಟ್ರೀಟಿಂಗ್ ಡಾಕ್ಟರ್ ಅಂತ ಹೇಳ್ತಾರೆ. ಇವನ್ ಆಸ್ ಪರ್ ಲಾ ಆಲ್ಸೋ ದ ಟ್ರೀಟಿಂಗ್ ಡಾಕ್ಟರ್ ಇಸ್ ದ ಒನ್ ಹೂ ಮೇಕ್ಸ್ ಇಟ್ ಆಸ್ ಅನ್ MLC. MLC ಯಾವುದೇ ಹಂತದಲ್ಲಿ ಮಾಡ್ಬೋದು, ಅಂದ್ರೆ ಪೇಷಂಟ್ ಬಂದ ಕೂಡ್ಲೆ MLC ಮಾಡಬೇಕು ಅಂತಲ್ಲ, ಅಂದ್ರೆ ಯಾವಾಗ ಡಾಕ್ಟರಿಗೆ ಗೊತ್ತಾಗ್ತದೆ ಅದು MLC ಅಂತ. ಅಂದ್ರೆ ಕೆಲವು ಕೇಸಸ್ ಸುಮ್ನೆ ಹೊಟ್ಟೆ ನೋವು ಅಂತ ಬಂತಿರ್ಬೋದು, ನ್ಯಾಚುರಲ್ ಆಗಿ ಹೊಟ್ಟೆ ನೋವು ಇರ್ಬೋದು, ಗ್ಯಾಸ್ಟ್ರೈಟಿಸ್ ಆಗಿದೆ, ಏನಾಗಿದೆ ಗೊತ್ತಿಲ್ಲ ಅಂತ ಹೇಳಿ ಡಾಕ್ಟರ್ ಟ್ರೀಟ್ ಮಾಡ್ತಾರೆ. ಸೊ ಟ್ರೀಟ್ ಮಾಡಿ ಪೇಷಂಟಿಗೆ ಅಡ್ಮಿಟ್ ಮಾಡಿ ಅದರ ನಂತರ ಗೊತ್ತಾಗ್ಬೋದು ಅವರಿಗೆ, ಓ ಇದು ನಾರ್ಮಲ್ ಹೊಟ್ಟೆ ನೋವು ಅಲ್ಲ, ಅವನೇನಾದ್ರೂ ಕನ್ಸ್ಯೂಮ್ ಮಾಡಿದಾನೆ, ಅಂದ್ರೆ ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾನೆ, ಆಕ್ಸಿಡೆಂಟಲಿ ಮಾಡಿ, ಬಟ್ ಹೇಳಲಿಕ್ಕೆ ಈಗ ಅವನಿಗೆ ಆಗ್ತಾ ಇಲ್ಲ. ಸೊ ಆಮೇಲೆ ಗೊತ್ತಾಗ್ಬೋದು ಅಡ್ಮಿಟ್ ಆದ ನಂತರ. ಸೊ ನಾವು ಆಗ ಗೊತ್ತಾದ ತಕ್ಷಣ ಮಾಡಿದ್ರು ಸಾಕು. ಸೊ ನಮ್ಗೆ ಬೇಸಿಕಲಿ ಯಾವಾಗ ಇನ್ಫಾರ್ಮೇಶನ್ ಸಿಗ್ತದೆ, ಇದು ಕೇಸ್ ಯಾವಾಗ ನಮ್ಗೆ ಡೌಟ್ ಬರ್ತದೆ, ಇನ್ಫಾರ್ಮೇಶನ್ ಸಿಕ್ಕಿ ನಮ್ಗೆ ಸಸ್ಪಿಷನ್ ಯಾವಾಗ ಬರ್ತದೆ, ಆವಾಗ ನಾವು ಇಮಿಡಿಯೇಟ್ ಆಗಿ MLC ಇಂಟಿಮೇಷನ್ ಅನ್ನ ಪೊಲೀಸರಿಗೆ ಮುಟ್ಟಿಸಬೇಕು. ಸೊ ದಟ್ ಇಸ್ ದ ಪ್ರೋಟೋಕಾಲ್. ಓಕೆ, ಸೊ ನಂತರ ಪೊಲೀಸರ ಅವರ ಕರ್ತವ್ಯಗಳನ್ನು ಅವರು ಮಾಡುವಂಥದ್ದು. ಡಾಕ್ಟರ್ನ ಕರ್ತವ್ಯ ಏನು ಅಂತ ಹೇಳಿದ್ರೆ ಕೇಸಸ್ ಅನ್ನು ರಿಪೋರ್ಟ್ ಮಾಡಿ ಇಡುವಂಥದ್ದು, ಮತ್ತೆ ಅದನ್ನ ಅವರಿಗೆ ಮುಟ್ಟಿಸುವಂಥದ್ದು. ಓಕೆ ಡಾಕ್ಟರ್, ಈಗ ಈ ಒಂದು ಕ್ವೆಶನ್ ಹೇಳುವಾಗ ನನಗೊಂದು ನನಗೆ ಕ್ವೆಶನ್ ಕೇಳಬೇಕು ಅಂತ ಆಗ್ತಾ ಇದೆ. ಲೈಕ್ ಈಗ ನಾವು ಆಕ್ಸಿಡೆಂಟ್ ಅನ್ನ ನೋಡ್ತೇವೆ. ಸೊ ಆಕ್ಸಿಡೆಂಟ್ ಅಲ್ಲಿ ಮೊದಲೆಲ್ಲ ಏನಾಗ್ತಿತ್ತು, ಯಾರು ಅಲ್ಲಿ ಆ ಸ್ಥಳದಲ್ಲಿ ಇರ್ತಾರೆ ಅವರು ಪಟ್ಟ ಹೋಗಿ ಅವರನ್ನ ರೋಗಿಯನ್ನ ಆ ಒಂದು ಪೇಷಂಟ್ ಯಾರು ಇರ್ತಾರೆ ಅವರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗುವ ಒಂದು ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ಬಟ್ ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈಗ ಮೊಬೈಲ್ ಅನ್ನ ಹಿಡ್ಕೊಂಡು ವಿಡಿಯೋ ಮಾಡುವವರನ್ನ ಬಿಟ್ರೆ ಅದನ್ನ ಹಾಸ್ಪಿಟಲ್ಗೆ ಅವರನ್ನು ರವಾನಿಸುವುದರ ಕಡೆಗೆ ತಲೆ ಕೊಡುವವರೇ ಕಮ್ಮಿ ಇದ್ದಾರೆ. ಅದಕ್ಕೂ ಕೂಡ ಹೇಳ್ತಾರೆ ಅಲ್ಲಿ ಹೋದ್ರೆ ಕೇಸಸ್ ಅನ್ನ ನಮ್ಮ ಹೆಸರಿನಲ್ಲಿ ರಿಪೋರ್ಟ್ ಮಾಡ್ತಾರೆ ಅಂತ. ಇದು ಎಷ್ಟು ಜನರ ಮನಸ್ಸಲ್ಲಿ ಇದೆ ಅಲ್ಲ, ಇದು ಎಷ್ಟು ಸರಿ ಅಂತ ಹೇಳ್ತೀರಾ ನೀವು? ಇದನ್ನ ವೆರಿ ವೆರಿ ಗುಡ್ ಕ್ವೆಶ್ಚನ್. ಯಾಕಂದ್ರೆ ಇದು ಕಮ್ಯುನಿಟಿ ಸೊಸೈಟಿ ಪರವಾಗಿ ನೀವು ಅವೇರ್ನೆಸ್ ಕ್ರಿಯೇಟ್ ಮಾಡುವಂತ ಇದು ಕ್ವೆಶ್ಚನ್ ಇದೆ. ಆಕ್ಚುಲಿ ಆಸ್ ಯು ಸೆಡ್ ಇಟ್ ಇಸ್ ಪರ್ಫೆಕ್ಟ್ಲಿ ಕರೆಕ್ಟ್. ನಾವೀಗ ಎಷ್ಟೋ ವಿಡಿಯೋಗಳನ್ನ ನಾವು ವಾಟ್ಸ್ಆಪ್ ಗ್ರೂಪ್ಸ್ ಅಲ್ಲಿ ಎಲ್ಲ ನೋಡ್ತೀವಿ, ಅವಾಗ ನಮ್ಗೆ ಆಶ್ಚರ್ಯ ಆಗ್ತದೆ. ಯಾಕಂದ್ರೆ ಅವನ್ ಪೇಷಂಟ್ ರೋಡ್ ಅಲ್ಲಿ ಬ್ಲೀಡಿಂಗ್ ಆಗಿ ಅವನಿಗೆ ಅವನ ಮೇಲೆ ಒಂದು ಗಾಡಿ ಹೋಗಿರ್ತದೆ, ಅವ್ನ್ ಸಾಯ್ತಾ ಇರ್ತಾನಲ್ಲಿ. ಬಟ್ ಜನರು ಎಷ್ಟು ಜನ ನಿಂತು ವಿಡಿಯೋ ಮಾಡ್ತಾ ಇರ್ತಾರೆ, ಅವನಿಗೆ ಯಾರು ಹೆಲ್ಪ್ ಮಾಡುವ, ದಿಸ್ ಇಸ್ ವೆರಿ ರಾಂಗ್ ಆಕ್ಚುಲಿ. ಯಾಕಂದ್ರೆ ಹ್ಯುಮ್ಯಾನಿಟಿನ ಮರೆತು ಅವರು ಬೇರೆ ಕೆಲಸವನ್ನ ಮಾಡ್ತಾರೆ. ಎಕ್ಸಾಕ್ಟ್ಲಿ, ಅದು ಯಾಕೆ ಮಾಡ್ತಾರೆ ಅಂತ ಅದು ಎಣಿಸ್ಲಿಕ್ಕೂ ಇದಾಗಲ್ಲ. ಯಾಕಂದ್ರೆ ಪಿಕ್ಚರ್ ಅಲ್ಲೆಲ್ಲ ಸಹಿ, ಅದ್ನ ಅವ್ರು ಬಂದವರಿಗೆ ಪೊಲೀಸ್ ಬಂದವರಿಗೆ ತೊಂದರೆ ಕೊಡಿ ಎಲ್ಲಾದ್ರೂ ಪಿಕ್ಚರ್ ಅಲ್ಲಿ ಎಲ್ಲಾದ್ರೂ ನೋಡಿದ್ರೆ ಬೇರೆ ವಿಷಯ. ಬಟ್ ರಿಯಲ್ ಲೈಫ್ ಅಲ್ಲಿ ಹಾಗೆ ಇರುವುದಿಲ್ಲ. ಯಾಕಂದ್ರೆ
ಲಾ ಇದೆ ಆಕ್ಚುಲಿ, ಗುಡ್ ಸಮ್ಯಾರಿಟನ್ ಆಕ್ಟ್ ಅಂತ ಹೇಳ್ತೀವಿ ನಾವು, ಅದು ಆಕ್ಟ್ ಇದೆ. ಆ ಆಕ್ಟ್ ಪ್ರಕಾರ ಕೂಡ ಯಾರು ತರ್ತಾರೆ ಇವರು ಲೈಫ್ ಸೇವಿಂಗ್ ಇದರಲ್ಲಿ ರೋಡ್ ಸೈಡ್ ಆಕ್ಸಿಡೆಂಟ್ಸ್ ಅಲ್ಲಿ, ನಾವು ಫಸ್ಟ್ ರೆಸ್ಪಾಂಡರ್ಸ್ ಅಂತ ಹೇಳ್ತೀವಿ ನಾವು ಅವರಿಗೆ. ಫಸ್ಟ್ ರೆಸ್ಪಾಂಡರ್ಸ್ ಅವರಿಗೆ ಆಕ್ಚುಲಿ ನಾವು ನಮ್ಮ ಆಸ್ಪತ್ರೆಯಲ್ಲಿ ಅವರಿಗೆ ಟ್ರೈನಿಂಗ್ ಕೂಡ ಮಾಡ್ತೀವಿ. ಯಾಕಂದ್ರೆ ಫಸ್ಟ್ ರೆಸ್ಪಾಂಡರ್ಸ್ ನಾವು ಎಷ್ಟೋ ಸರ್ತಿ ನೋಡಿದ್ದೇವೆ, ರೆಸ್ಪಾಂಡರ್ಸ್ ಆಕ್ಸಿಡೆಂಟ್ ಆಗಿರ್ತದೆ, ಅವರಿಗೆ ಸುಮ್ಮನೆ ಎತ್ಕೊಳ್ತಾರೆ ಬರ್ತಾರೆ. ಸೊ ಅವರಿಗೆ ಎತ್ತುವ ಒಂದು ಕರೆಕ್ಟ್ ರೀತಿ ಇದೆ, ಅವರಿಗೆ ನೆಕ್ ಅನ್ನ ಹೇಗೆ ಮೇಂಟೈನ್ ಮಾಡಬೇಕು ಅದೆಲ್ಲ ಗೊತ್ತಿದ್ರೆ ಅವರಿಗೆ ಜಾಸ್ತಿ ಡ್ಯಾಮೇಜ್ ಆಗೋನ್ನ ಪ್ರಿವೆಂಟ್ ಮಾಡಬಹುದು. ಯಾಕಂದ್ರೆ ಹೆಚ್ಚಿನ ಸರ್ತಿ ಆಕ್ಸಿಡೆಂಟ್ ಇಂದ ಆದ ಇಂಜುರಿಯಲ್ಲಿ ಸಾಯುವುದಿಲ್ಲ, ಟ್ರಾನ್ಸ್ಪೋರ್ಟೇಷನ್ ಮಾಡುವಾಗ ಇಂಜುರಿಯಲ್ಲಿ ಮಾಡಿ ಅಂತ ಇಂಜುರೀಸ್ ಅಲ್ಲಿ ಸಾಯ್ತಾರೆ. ಸೊ ದಟ್ ಈಸ್ ವೆರಿ ವೆರಿ ಮತ್ತೆ ಸರ್ವಾಗಿ ಡ್ಯಾಮೇಜ್ ಆದ್ರೆ ಇಟ್ ಕ್ಯಾನ್ ಬಿ ಫೇಟಲ್. ಸೊ ಅಂತದ್ ಸಹ ಟ್ರೈನಿಂಗ್ ಮಾಡ್ತೀವಿ ನಾವು. ಅದ್ರ ಜೊತೆ ಲೀಗಲ್ ಕೂಡ ನಾವು ಹೇಳ್ಕೊಡ್ತೀವಿ, ನೀವು ಹೆದರ್ಬೇಕಂತಿಲ್ಲ, ಲಾ ಪ್ರಕಾರನೇ ಇದೆ. ನಿಮ್ಗೆ ಪೊಲೀಸರಾಗ್ಲಿ ಯಾರೇ ಆಗ್ಲಿ ನಿಮ್ಗೆ ದೇ ಕೆನಾಟ್ ಟ್ರಬಲ್ ಯು ಇನ್ ಎನಿ ವೇ ಅಂತ ಹೇಳಿ. ಸೊ this is my personal this thing to the public also, that kindly ನೀವು ಆಕ್ಸಿಡೆಂಟ್ ವಿಕ್ಟಿಮ್ ಅನ್ನ ನಿಮ್ಗೆ ಟ್ರಾನ್ಸ್ಪೋರ್ಟ್ ನಿಮ್ಮ ಲೀಗಲ್ ಇದರ ಪ್ರಕ್ರಿಯೆ ಬಗ್ಗೆ ನೀವು ಹೆದರಿಕೊಂಡು ಟ್ರಾನ್ಸ್ಪೋರ್ಟ್ ಮಾಡದೇ ಇರಬೇಡಿ. ಯಾಕಂದ್ರೆ ಅವನ ಪ್ರಾಣ ಆಕ್ಚುಲಿ ಒಂದು ಎವ್ರಿ ಸೆಕೆಂಡ್ ಇಸ್ ಕ್ರೂಷಲ್. ಬ್ಲೀಡಿಂಗ್ ಆಗ್ತಾ ಇರ್ಬೋದು, ಏನೇ ಇರ್ಬೋದು, ಅದು ಕಾಂಪ್ಲಿಕೇಶನ್ ಅಲ್ಲಿ ಎವ್ರಿ ಸೆಕೆಂಡ್ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅಂಥದ್ರಲ್ಲಿ ನಿಮ್ಗೆ ಅಂತ ಒಂದು ಸಿಚುವೇಶನ್ ಅಲ್ಲಿ ನೀವು ಇದ್ರೆ ನೀವು ಮೊಬೈಲ್ ಅಲ್ಲಿ ರೆಕಾರ್ಡಿಂಗ್ ಮಾಡೋದನ್ನ ಬಿಟ್ಟು ಕೈಂಡ್ಲಿ ಟ್ರಾನ್ಸ್ಪೋರ್ಟ್ ದ ಪೇಷಂಟ್ ಟು ದ ನಿಯರೆಸ್ಟ್ ಹಾಸ್ಪಿಟಲ್. ಸೊ ದಟ್ ಈಸ್ ಮೈ ಮೆಸೇಜ್, ಬಿಕಾಸ್ ದೇರ್ ಇಸ್ ಲಾ ಇಟ್ ಸೆಲ್ಫ್ ಸೇಯಿಂಗ್ ದಟ್ ಫಸ್ಟ್ ರೆಸ್ಪಾಂಡರ್ಸ್ ಅಂತ ಹೇಳ್ತೀವಿ ನಿಮ್ಗೆ, ಇಟ್ ಕೆನಾಟ್ ಟ್ರಬಲ್ ಯು. ಓಕೆ, ನಿಮ್ಗೇನು ತೊಂದರೆ ಆಗುದಿಲ್ಲ ಅದರಿಂದ. ಹಾಸ್ಪಿಟಲ್ ಆಗ್ಲಿ ಬೇರೆ ಇದ್ರಿಂದ ಅದಾದ ನಂತರ ನೀವು ಮನೆಗೆ ಹೋದ ನಂತರ ಆಗ್ಲಿ ನಿಮ್ಗೆ ಯಾರು ನಿಮ್ಗೆ ತೊಂದರೆ ಕೊಡುವಂತಾಗಿಲ್ಲ ಅದು. ಸೊ ಡೋಂಟ್ ವರಿ, ಯು ಕ್ಯಾನ್ ಪ್ಲೀಸ್ ಡೂ ಯುವರ್ ಡ್ಯೂಟಿ. ಅಂದ್ರೆ ಜನರು ಒತ್ತಡಕ್ಕೆ ಒಳಗಾಗದೆ ಅವರು ಆ ಒಂದು ಸಂದರ್ಭದಲ್ಲಿ ಮಾನವೀಯತೆಯನ್ನ ಮೆರಿಬೇಕಾಗ್ತದೆ, ಅವರನ್ನ ಪ್ರಾಣ ಉಳಿಸುವ ಕೆಲಸವನ್ನ ಮಾಡಬೇಕಾಗ್ತದೆ ಅಂತ. ಹಾಗಾದ್ರೆ ಡಾಕ್ಟರ್, ಈ ಒಂದು ಪೇಷಂಟ್ ಅನ್ನ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಾಗ, ಈ MLC ಕೇಸನ್ನ ದಾಖಲಿಸುವಾಗ ಇದು ವೈದ್ಯರ ಒತ್ತಡ ಕೂಡ ಜಾಸ್ತಿ ಇರ್ತದೆ, ವೈದ್ಯರಿಗೆ ಕೂಡ ಬೇರೆ ಬೇರೆ ರೀತಿಯ ಒಂದು ಒತ್ತಡಗಳನ್ನ ಎದುರಿಸಬೇಕಾಗ್ತದೆ. ಇದು ಯಾವ ರೀತಿಯಲ್ಲಿ ಇರ್ತದೆ ಅಂತ ಹೇಳ್ಬೋದಾ? ಡೆಫಿನೆಟ್ಲಿ, ಇದು ಸಹ ಒಂದು ವ್ಯಾಲಿಡ್ ಕ್ವೆಶ್ಚನ್. ಯಾಕಂದ್ರೆ ನಾವಿದು ಡೈಲಿ ನಮ್ಮ ಲೈಫಲ್ಲಿ ನಮಗೆ ಅಂತ ಪ್ರೆಷರ್ ಡೈಲಿ ನೋಡ್ತೀವಿ ನಾವು ಆಕ್ಚುಲಿ. ಯಾಕಂದ್ರೆ ಯಾರಿಗೂ ಒಂದು ಪೇಷಂಟ್ ಪಾರ್ಟಿಗೆ ನೀವು ಫಸ್ಟಿಗೆ ಕೇಳಿದಾಗೆ ಅದು ಲೀಗಲ್ ಅಂದ ತಕ್ಷಣ ಸ್ವಲ್ಪ ಹೆದರಿಕೆ ಆಗ್ತದೆ. ಸೊ ಅದು ಯಾಕೆ MLC ಮಾಡುದು, MLC ಮಾಡ್ಲಿಕ್ಕಿಲ್ಲ, MLC ನೀವು ಸುಮ್ಮನೆ MLC ಮಾಡಿ ನಮ್ಗೆ ತೊಂದರೆ ಕೊಡಬೇಡಿ. ಈಗ ಯಾರಿಗ ಫೋನ್ ಮಾಡ್ತಾರೆ, ಅವರಿಂದ ಫೋನ್ ಬರುತ್ತೆ, ತುಂಬಾ ಪ್ರೆಷರ್ಸ್ ಬರ್ತದೆ MLC ಮಾಡಬಾರ್ದು ಅಂತ. ಬಟ್ ದಟ್ ಈಸ್ ನಾಟ್ ಕರೆಕ್ಟ್. ಯಾಕಂದ್ರೆ ನಾವು ಪಬ್ಲಿಕ್ಕಿಗೆ ಒನ್ ಥಿಂಗ್ ಟು ಬಿ ವೆರಿ ಅವೇರ್ ಆಫ್ ಇಸ್, MLC ಮಾಡುದು ಹಾಸ್ಪಿಟಲ್ನವರು ಅಲ್ಲ, MLC ಮಾಡುದು ಲಾ ಪ್ರಕಾರನೇ ನಮ್ಗೆ MLC ಮಾಡಬೇಕು ಅಂತ ಹೇಳಿದ್ದಾರೆ, ಲಾ ಇದೆ. ಸೊ ನಾವು MLC ಮಾಡಲೇಬೇಕಾಗ್ತದೆ. ಯಾವ ಕೇಸ್ MLC ಯಾವ ಎಲ್ಲ ಅನ್ಯಾಚುರಲ್ ಇದೆ ಅಲ್ಲಿ ನಾವು ಲಾ ಪ್ರಕಾರನೇ ಮಾಡಬೇಕು. ಸೆಕ್ಷನ್ 39 CRPC ಅಲ್ಲಿ ಕೂಡ ಇದೆ, ಅದು ಈಗ BNSS ಆಗಿದೆ, ಅದು CRPC ಇದ್ದದು. ಸೊ ಅದರಲ್ಲಿ ಕೂಡ 39 ಅದು ಆಕ್ಚುಲಿ ಸೆಕ್ಷನ್ ನಂಬರ್ ಚೇಂಜ್ ಆಗಲಿಲ್ಲ. ಸೊ ಅದರಲ್ಲಿ ಕೂಡ ಹೇಳಿದ್ದಾರೆ ವೆರಿ ಕ್ಲಿಯರ್ಲಿ ದಟ್ ಇನ್ಫಾರ್ಮೇಶನ್ ಆಫ್ ಎನಿ ಸಿಚುವೇಶನ್ ರಿಗಾರ್ಡಿಂಗ್ ವಿಚ್ ರಿಕ್ವೈರ್ಸ್ ಎ ಲೀಗಲ್ ಇಂಟರ್ವೆನ್ಷನ್ ಹ್ಯಾಸ್ ಟು ಬಿ ಇನ್ಫಾರ್ಮ್ಡ್. ಸೊ ನಮ್ಗೆ ವೆರಿ ಕ್ಲಿಯರ್ ಆಗಿದೆ ಲಾ, ನಮ್ಗೆ ಅದು ಅಂತ ಕೇಸಸ್ ಅನ್ನ ನಾವು ಇನ್ಫಾರ್ಮ್ ಮಾಡಬೇಕು. ಸೊ ನಮ್ಗೆ ಬೇಕು ಬೇಡ ಅಂತ ಪ್ರಶ್ನೆ ಇಲ್ಲ ಅಲ್ಲಿ ಲೀಗಲ್ ಇನ್ವೆಸ್ಟಿಗೇಷನ್ ಬೇಕಂತಾದ್ರೆ ನಾವು ಮಾಡಲೇಬೇಕು. ಮಾಡದಿದ್ರೆ ಅದು ನಮ್ಮಿಂದ ಸಪ್ರೇಷನ್ ಆಫ್ ಎವಿಡೆನ್ಸ್ ಆಗ್ತದೆ. ಸೊ ನಮ್ಗೆ ವಿ ಆರ್ ಲಯಬಲ್ ಟು ಆನ್ಸರ್ ಆಫ್ಟರ್ ದಟ್. ಸೊ ನಮ್ಮ ಲೈಸೆನ್ಸ್ ಹೋಗ್ಬೋದು, ನಮ್ಗೆ ಪೆನಾಲ್ಟಿ ಬೀಳ್ಬೋದು. ಸೊ ದಟ್ ಬಿಕಮ್ಸ್ ಎ ಪ್ರಾಬ್ಲಮ್. ಸೊ ಅದು ಲಾ ಪ್ರಕಾರನೇ ಮಾಡೋದಿಲ್ಲ. ಹಾಸ್ಪಿಟಲ್ನವರ ವಿಮ್ಸ್ ಅಂಡ್ ಫ್ಯಾನ್ಸಿಸ್ ಮೇಲೆ ಯಾರು MLC ಮಾಡೋದಿಲ್ಲ. ಯಾಕೆ? ಹಾಸ್ಪಿಟಲ್ನವರಿಗೆ ಅದರಲ್ಲಿ ಏನ್ ಸಿಗ್ತದೆ? ಸೊ ಇಟ್ ಈಸ್ ಆಸ್ ಪರ್ ಲಾ ಹಾಸ್ಪಿಟಲ್ ಡಸ್ ಅನ್ MLC. ಸೊ ಇಂಥ ಪ್ರೆಷರ್ ಅನ್ನ ನೀವು ಡಾಕ್ಟರ್ ಮೇಲೆ ತರಬಾರ್ದು, ಯಾಕಂದ್ರೆ ದಟ್ ಈಸ್ ಅಗೇನ್ಸ್ಟ್ ಲಾ. ಸೊ ತುಂಬಾ ಟೈಮ್ ನಾವು ನೋಡಿದ್ದೇವೆ ಇಂಥ ಪ್ರೆಷರ್ಸ್, ಡೇ ಇನ್ ಡೇ ಔಟ್ ನಮ್ಗೆ ಪ್ರೆಷರ್ಸ್ ಬರ್ತಾ ಇರ್ತದೆ. ಬಟ್ ವಿ ಆರ್ ಆಕ್ಟಿಂಗ್ ಆಸ್ ಪರ್ ಲಾ. ಅಂದ್ರೆ ಡಾಕ್ಟರ್ಸ್ಗಳು ಕೂಡ ಅದರ ಬಗ್ಗೆ ಅವರಿಗೆ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಿಕ್ಕೆ ಜನರು ಬಿಡಬೇಕು, ಅದರ ಮೇಲೆ ಒತ್ತಡವನ್ನ ತರಬಾರ್ದು ಅಂತ ಹೇಳ್ತಿದ್ದೀರಾ. ಹಾಗೆ ಡಾಕ್ಟರ್, ಈ ಒಂದು ಡಾಕ್ಯುಮೆಂಟೇಶನ್ ಅಂತ ಹೇಳಿ ಮಾಡ್ತೀರಿ, ಇವಾಗ ಹೇಳಿದ್ರೆ ಕೆಲವು ಪ್ರಕ್ರಿಯೆಗಳಿದೆ, ಅದು ರಿಜಿಸ್ಟ್ರೇಷನ್ ಪ್ರೋಸೆಸ್ ಇದೆ, ನಾವು ಅದನ್ನ ಡಾಕ್ಯುಮೆಂಟ್ ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೊಡ್ಬೇಕಾಗ್ತದೆ ಅಂತ. ಸೊ ಈ ಒಂದು ಡಾಕ್ಯುಮೆಂಟೇಶನ್ ನಲ್ಲಿ ಏನಾದ್ರೂ ತಪ್ಪಾಯ್ತು ಅಥವಾ ಏನಾದ್ರೂ ಒಂದು ಮರೆವಿನಿಂದ ಏನಾದ್ರೂ ತಪ್ಪಾಯ್ತು, ಇದಕ್ಕೆ ಏನಾದ್ರೂ ನಿಮ್ಗೆ ಏನಾದ್ರೂ ಸಪೋರ್ಟಿವ್ ಆಗಿ ನಿಲ್ಲಿಕ್ಕೆ ಆಗ್ತದಾ? ಅಲ್ಲ, ಡಾಕ್ಯುಮೆಂಟೇಶನ್ ಅಲ್ಲಿ ಅಂದ್ರೆ ಅಫ್ಕೋರ್ಸ್ ದೇರ್ ಆರ್ ಡಾಕ್ಯುಮೆಂಟೇಶನ್ ಸರಿಯಾಗಿರ್ಬೇಕು. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಡಾಕ್ಯುಮೆಂಟೇಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಏನೇ ವೂಂಡ್ ಸರ್ಟಿಫಿಕೇಟ್ ಇರಲಿ, ಆಟೋಪ್ಸಿ ರಿಪೋರ್ಟ್ ಇರಲಿ, ನಮ್ದು ಪೇಷಂಟ್ ಫೈಲ್ಗಳಿರ್ಲಿ, ಇಟ್ ಕುಡ್ ಬಿ MLC, ನಾನ್ MLC, ಎನಿಥಿಂಗ್. ಡಾಕ್ಯುಮೆಂಟೇಶನ್ ನಮ್ಗೆ ನಾಳೆ ಕೋರ್ಟ್ ಅಲ್ಲಿ ನಮ್ಗೆ ಡಿಫೆನ್ಸ್ ಬರೋದು
ಕರೆಕ್ಟ್. ಡಾಕ್ಯುಮೆಂಟ್ಸ್ ಮಾತ್ರ. ಅಂದ್ರೆ ನಮ್ಗೆ ಇವತ್ತು ಕೇಸ್ ಆದ್ರೆ ಎವಿಡೆನ್ಸ್ ಗೆ ಬರೋದು 5 ವರ್ಷದ ನಂತರ. ನನ್ಗೆ ಆಗ ಮಾಡಿದ ಕೇಸ್ ಯಾವ್ದಂತ ನಮ್ಗೆ ನೆನಪಿರುವುದಿಲ್ಲ. ಸೊ ಡಾಕ್ಯುಮೆಂಟ್ ಅನ್ನು ನೋಡಿಯೇ ನಾವು ಎವಿಡೆನ್ಸ್ ಕೊಡುದು. ಡಾಕ್ಯುಮೆಂಟ್ ರಾಂಗ್ ಆದ್ರೆ ಎವ್ರಿಥಿಂಗ್ ಫಾಲ್ಸ್. ಡಾಕ್ಯುಮೆಂಟ್ ನಾವು ಚಿಕ್ಕವರಿದ್ದಾಗ ನೀವು ನೋಡಿರ್ಬೋದು, ಡಾಕ್ಟರ್ಸ್ ನಮ್ಗೆ ಹ್ಯಾಂಡ್ ರೈಟಿಂಗ್ ಒಳ್ಳೇದಿಲ್ದಿದ್ರೆ ಟೀಚರ್ ಹೇಳ್ತಿದ್ರು ನೀನ್ ಡಾಕ್ಟರ್ ಆಗ್ತೀನಿ, ಕರೆಕ್ಟ್ ಅಲ್ವಾ? ಸೊ ಡಾಕ್ಯುಮೆಂಟೇಶನ್ ಅಲ್ಲಿ ಸ್ವಲ್ಪ ಡಾಕ್ಟರ್ಸ್ ಆರ್ ಲಿಟಲ್ ಪುವರ್. ಸೊ ಅದು ಅಂಡರ್ಸ್ಟುಡ್. ಅದೊಂದು ಪಿಕ್ಚರ್ ಇದೆ, ಅದರಲ್ಲಿ ವಾಟ್ ಮೇಕ್ಸ್ ಅ ಪಿಕ್ಚರ್ ಕ್ಲಿಕ್ ಅಂತ ಹೇಳಿದಕ್ಕೆ ಎಂಟರ್ಟೈನ್ಮೆಂಟ್ ಅಂತ ಒಂದು ಡೈಲಾಗ್ ಇತ್ತು. ಸೊ ನಾವು ಯಾವಾಗ್ಲೂ ಹೇಳುದು ಡಾಕ್ಟರ್ಸ್ ನಮ್ಮ ಪ್ರಾಕ್ಟೀಸ್ ಅಲ್ಲಿ ನಾವು ಸೇಫ್ ಆಗ್ಬೇಕಂದ್ರೆ ಡಾಕ್ಯುಮೆಂಟೇಶನ್ ಅಂತ ಹೇಳ್ತೀವಿ ನಾವು. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಅದರಲ್ಲಿ ಫ್ಲಾ ಆದ್ರೆ ನಾಳೆ ನಮ್ಮ ಕೇಸ್ ನಮ್ಗೆ ನಮ್ಮ ನೆಗ್ಲಿಜೆನ್ಸ್ ಇದ್ರೆ ಆರ್ ಎನಿಥಿಂಗ್ ನಮ್ಗೆ ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಆಗುದಿಲ್ಲ. ಡಾಕ್ಯುಮೆಂಟೇಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ಆಫ್ ಕೋರ್ಸ್ ಸಮ್ ಟೈಮ್ಸ್ ಇನ್ ದ ಡಾಕ್ಯುಮೆಂಟ್ಸ್ ಡ್ಯೂ ಟು ನಾವು ಅರ್ಜೆಂಟ್ ಅಲ್ಲಿ ನಾವು ಏನಾದ್ರು ಮಾಡಿರುವಾಗ ಸ್ವಲ್ಪ ಇದಿದ್ರೆ ನಾವು ಅದು ಚೇಂಜ್ ಮಾಡ್ಲಿಕ್ಕೆ ಕೂಡ ಪ್ರೊಸೀಜರ್ ಇದೆ, ಪ್ರೋಟೋಕಾಲ್ ಇದೆ. ದೇರ್ ಇಸ್ ಅ ಸರ್ಟನ್ ವೇ ಇನ್ ವಿಚ್ ನಾವು ಸುಮ್ಮನೆ ಡಾಕ್ಯುಮೆಂಟ್ ಫೋರ್ಜ್ ಮಾಡ್ಲಿಕ್ಕೆ ಆಗುದಿಲ್ಲ. ದಟ್ ಈಸ್ ರಾಂಗ್. ದೇರ್ ಇಸ್ ಅ ವೇ ಟು ಡೂ ಇಟ್. ಅದನ್ನ ಲಾ ಪ್ರಕಾರ ಲೀಗಲಿ ನಾವು ಅಫಿಡವಿಟ್ ಮಾಡಿಯೋ ಯಾವ್ದಾದ್ರು ಮಾಡಿಯೋ ನಾವು ದರ್ ಇಸ್ ಅ ವೇ ಟು ಚೇಂಜ್. ಸೊ ಅದನ್ನಾಗಿ ಕರೆಕ್ಟ್ ಆಗಿ ನಾವು ಇದು ಮಾಡ್ಕೊಳ್ಬಹುದು. ಬಟ್ 99% ಆಫ್ ದ ಟೈಮ್ಸ್ please make sure, not 99%, 100%, please make sure your documentation is ಪರ್ಫೆಕ್ಟ್ ಆಗಿರಬೇಕು. ಅಂದ್ರೆ ನೀವು ಎನಿ ಕೇಸ್ ಇರ್ಬೋದು, ಪೇಷಂಟ್ ರೆಕಾರ್ಡ್ಸ್ ಇರ್ಬೋದು, ನಿಮ್ಮ ಸಮ್ಟೈಮ್ಸ್ ನಮ್ಮದೇ ಫ್ರೆಂಡ್ಸ್ ನಮಗೆ ಕೇಳ್ತಾರೆ ಡಾಕ್ಯುಮೆಂಟ್ ನೀವು ಎಷ್ಟು ಪೇಷಂಟ್ಸ್ ನೋಡ್ತೀರಿ, ಎಲ್ಲರದ್ದು ಡಾಕ್ಯುಮೆಂಟ್ ಹೇಗೆ ಮಾಡ್ಲಿಕ್ಕೆ ಆಗ್ತದೆ, ಟೈಮ್ ಎಲ್ಲಿದೆ ನಿಮ್ಮ ಹತ್ರ ಅಂತ. ಟೈಮ್ ಅಂತ ಕೆಲವರು 5 ಕೇಸ್ ನೋಡ್ಬೋದು, ಕೆಲವು ಹಾಸ್ಪಿಟಲ್ಸ್ ಅಲ್ಲಿ 10 ಕೇಸ್ ನೋಡ್ಬೋದು, ನಮ್ಮ ಹಾಸ್ಪಿಟಲ್ 25 ಕೇಸ್ ನೋಡ್ಬೋದು, ಕೆಲವರು 100 ಕೇಸ್ ನೋಡ್ಬೋದು. But that doesn't mean that law is different for different people. Alva? Law is the same. So we have to make sure how many our patients we see, how many our cases we see, documentation is correct for every case. ಇಲ್ದಿದ್ರೆ ನಮ್ಗೆ ಯಾವ್ದಾದ್ರು ಒಂದು ಕೇಸ್ ಅಲ್ಲಿ ಕೂಡ ನಮ್ಗೆ ಇದಾದ್ರೆ ನಮ್ದು ಇಷ್ಟು ಮಾಡಿದ್ದೆಲ್ಲ ನಮ್ಗೆ ಪ್ರಾಬ್ಲಮ್ ಆಗ್ತದೆ. 999 ಕೇಸಸ್ ಏನ್ ಪ್ರಾಬ್ಲಮ್ ಆಗದೆ ಇರ್ಬೋದು, ಒಂದು ಕೇಸ್ ಪ್ರಾಬ್ಲಮ್ ಆದ್ರೆ ಸಾಕು. ಸೊ ಡಾಕ್ಯುಮೆಂಟೇಶನ್ ಇಸ್ ವೆರಿ ವೆರಿ ಎಸೆನ್ಷಿಯಲ್ ಫಾರ್ ಎ ಮೆಡಿಕಲ್ professional, and we should make all attempts to make sure that our documentation is perfect. ಡಾಕ್ಟರ್, ಹಾಗೆ ವೈದ್ಯಕೀಯ ನೈತಿಕತೆ ಅಂತ ಹೇಳ್ತೇವೆ, ಇದು ಮತ್ತು ಕಾನೂನಿನ ಸಮತೋಲನ ಹೇಗೆ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಈ ಒಂದು MLC ಕೇಸಸ್ಗಳು ಬರುವಾಗ ಅಂತ ಹೇಳ್ಬೋದಾ? ಹೌದು, ತುಂಬಾ. ಅಂದ್ರೆ ಯಾಕಂದ್ರೆ ಆನ್ ಒನ್ ಹ್ಯಾಂಡ್ ವಿ ಹ್ಯಾವ್ ಎಥಿಕಲ್ ಇಶ್ಯೂಸ್, ಒನ್ ಅದರ್ ಹ್ಯಾಂಡ್ ವಿ ಹ್ಯಾವ್ ಲೀಗಲ್ ಇಶ್ಯೂಸ್. ಅಂದ್ರೆ ನಮ್ಗೆ ನಾವು ಡಾಕ್ಟರ್ ಆಗುವಾಗಲೇ ನಾವು ಒಂದು ಓತ್ ತಗೊಂಡಿರ್ತೇವೆ, ಕರೆಕ್ಟ್ ಅಲ್ಲ? ವಿ ಶುಡ್ ಬಿ ಎಥಿಕಲ್ ಅಂತ, ಅದನ್ನ ಬ್ರೇಕ್ ಮಾಡುವಾಗಿಲ್ಲ. ಸೊ ಅಟ್ ದ ಸೇಮ್ ಟೈಮ್ ವಿ ಆಲ್ಸೋ ಸೇ ದಟ್ ಲೀಗಲ್ ಇದ್ದಾಗ ಕೂಡ ಲೀಗಲ್ ಸಿ everything that is illegal is also unethical. Correct alva? So now we should make sure that there are many situations which can be now alli balance maintain ಮಾಡೋಕೆ ತುಂಬಾ ಕಷ್ಟ ಆಗ್ತದೆ. I can broadly think of some issues. ಈಗ ಯಾರಾದ್ರೂ ಪೇಷಂಟ್ ಬಂದಾಗ ಅವರದ್ದು ನಾವು ಟ್ರೀಟ್ ಮಾಡುವಾಗ ಏನಾದ್ರೂ ನಮಗೆ ಡಾಕ್ಟರ್ ಮತ್ತೆ ಲಾಯರ್ ಹತ್ರ ಸುಳ್ಳು ಹೇಳ್ಬಾರ್ದಂತೆ, ಇಬ್ಬರ ಹತ್ರ ಸುಳ್ಳು ಹೇಳ್ಬಾರ್ದು, ಯಾರ ಹತ್ರ ಹೇಳಿದ್ರು ಸರ್. ಸೊ ಎಲ್ಲ ಪೇಷಂಟ್ಸ್ ಇದು ವಾಟ್ ಎವರ್ ವಿ ಗೆಟ್ ಟು ನೋ ಡ್ಯೂರಿಂಗ್ ದ ಕೋರ್ಸ್ ಆಫ್ ಅವರ್ ಪ್ರಾಕ್ಟೀಸ್, ವಿ ಗೆಟ್ ಟು ನೋ ಅ ಲಾಟ್ ಆಫ್ ಥಿಂಗ್ಸ್. ಅದನ್ನ ನಾವು ಯಾರಿಗೆ ಹೇಳುವಾಗಿಲ್ಲ. ಬಟ್ ದೇರ್ ಮೇ ಬಿ ಸಮ್ ಕಂಡೀಷನ್ಸ್ ವೇರ್ ಯು ಹ್ಯಾವ್ ಟು ಗಿವ್ ದಿಸ್ ಇನ್ಫಾರ್ಮೇಶನ್ ಟು ಸಮ್ ಅಥಾರಿಟಿ. ಈಗ ಎಕ್ಸಾಂಪಲ್ ನಾನು ಹೇಳೋದು, ಯಾರಿಗಾದ್ರೂ ಒಂದು ಗ್ಯಾಸ್ಟ್ರೋಎಂಟ್ರೈಟಿಸ್ ಆರ್ ಕಾಲೆರಾ ಆರ್ ಸಮಥಿಂಗ್ ನಿಮಗೆ ಯಾರಿಗೆ ಪೇಷಂಟಿಗೆ ಆಯಿತು, ಡಾಕ್ಟರ್ ಅವರು ಹಾಸ್ಟೆಲ್ ಫುಡ್ ತಿಂದು ಅವರಿಗೆ ಆಯಿತು. ಸೊ ಇಟ್ ಈಸ್ ದ ಡ್ಯೂಟಿ ಆಫ್ ದ ಡಾಕ್ಟರ್ ಟು ಅಟ್ ಲೀಸ್ಟ್ ಇನ್ಫಾರ್ಮ್ ದ ವಾರ್ಡನ್ ದಟ್ ಅಲ್ಲಿ ಫುಡ್ ಪಾಯ್ಸನಿಂಗ್ ಆಗಿದೆ, ಸೊ ದಟ್ ಅದರ್ ಪೀಪಲ್ ಕ್ಯಾನ್ ಬಿ ಸೇವ್ಡ್ ಅಲ್ವಾ? ಸೊ ಅವರಿಗೆ ಸೊ ದೇರ್ ಆರ್ ಸಮ್ ಇನ್ಸ್ಟೆನ್ಸಸ್ ಲೈಕ್ ದಿಸ್. ಈಗ ಒಂದು ಕಲರ್ ಬ್ಲೈಂಡ್, ಈಗ ನಿಮ್ಗೆ ಗೊತ್ತಾಗದೆ ನಿಮ್ಗೆ ಕೋರ್ಸ್ ಆಫ್ ಏಪ್ರಿಲ್ ನಿಮ್ಗೆ ಕಲರ್ ಬ್ಲೈಂಡ್ ಇದ್ದಾನೊಬ್ಬ, and he is a driver of a train or bus or something like that. So ನೀವು ಅವರ ಅಥಾರಿಟಿಗೆ ಹೇಳಬೇಕಾಗ್ತದೆ, ಇಲ್ದಿದ್ರೆ ಟುಮಾರೋ ದೇರ್ ಮೇ ಬಿ ಅನ್ ಆಕ್ಸಿಡೆಂಟ್, ದೇರ್ ಮೇ ಬಿ ಅ ಪ್ರಾಬ್ಲಮ್. ಆರ್ ಸಂಬಡಿ ಪೇಷಂಟ್ ನಿಮ್ಮ ಕೋರ್ಸ್ ಆಫ್ ಪ್ರಾಕ್ಟೀಸ್ ಅಲ್ಲಿ ನೀವು ಯಾರಿಗಾದ್ರೂ HIV ಡಯಾಗ್ನೋಸ್ ಮಾಡ್ತೀರಿ, ಏನ್ ಮಾಡ್ತೀರಿ ನೀವು? ಪೇಷಂಟ್ ಕಾನ್ಫಿಡೆನ್ಶಿಯಾಲಿಟಿ ಅಂತ ಹೇಳ್ತೇವೆ ನಾವು. ಪೇಷಂಟ್ ಇದು ಸೀಕ್ರೆಟ್, ಅದೇ ನಾವು ಯಾರಿಗೂ ಹೇಳಲಿಕ್ಕಿಲ್ಲ. ಬಟ್ ಇಂಥ ಕೇಸಸ್ ಅಲ್ಲಿ ಅವನು HIV ಆಗಿದ್ರೆ ಅವನಿಗೆ ಒಂದು ವೈಫ್ ಇರ್ಬೋದು, ಅವಳಿಗೆ ಸಹ ರೈಟ್ ಇರ್ಬೋದು ಗೊತ್ತಾಗ್ಬೇಕಂತ. ಸೊ ಅವಳಿಗೆ ಸಹ ಹೇಳ್ಬೇಕಾಗ್ತದೆ ನಾವು. ಹೇಗೆ ಹೇಳುದು ಅದು ಸಹ ಒಂದು ರೀತಿ ಇದೆ. ಸೊ ಆಲ್ ದೀಸ್ ಆರ್ ಇಶ್ಯೂಸ್ ವೇರ್ ನಿಮ್ಗೆ ಎಥಿಕ್ಸ್ ಕೂಡ ಮ್ಯಾಟರ್ ಆಗ್ತದೆ, ಲೀಗಲಿ ಕೂಡ ನೀವು ಅದನ್ನ ಬ್ಯಾಲೆನ್ಸ್ ಮಾಡಬೇಕು. ಸೊ ದೇರ್ ಆರ್ ಲಾಟ್ ಆಫ್ ಇಶ್ಯೂಸ್ ವೇರ್ ಇನ್ ವಿ ನೀಡ್ ಟು ಬ್ಯಾಲೆನ್ಸ್ ಲೀಗಲ್ ಅಂಡ್ ಎಥಿಕಲ್ ಇಶ್ಯೂಸ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ಅವರ್ ಪ್ರಾಕ್ಟೀಸ್. ಬಟ್ ವಿ ನೀಡ್ ಟು ಬ್ಯಾಲೆನ್ಸ್ ಅಂಡ್ ಗೋ ಫಾರ್ವರ್ಡ್. ಸೊ ನಾವು ಅದ ರೀತಿ ಪ್ರಕಾರವೇ ಅದನ್ನ ನಾವು ಸಾಲ್ವ್ ಮಾಡಬೇಕು ಆಸ್ ಪರ್ ದ ರೈಟ್. ಡಾಕ್ಟರ್, ಮೆಡಿಕೋ ಲೀಗಲ್ ಕೇಸಸ್ನ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಮುಂದಿನ ಭಾಗದಲ್ಲಿ ನೀಡೋಣ.
ವೀಕ್ಷಕರೇ, ಈಗ ವೈದ್ಯ ಸಿಂಧು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತದೆ. ನಮಗ నువ్వు ఓల్తికును మగ ఉంది ఓల్తికును మగ ಒಂದು ಆ ಶಾಪ್ ಒಪ್ಪಲೆ ಅಲ್ಲಿ ಉಂಟತೆ అడే పోడా ಅದೇ ಪೋಡು నబ న నువ్వు ఓల్తికును మగ ఉంది అవుతా ಒಂದು ಒಂದು ಓ ಮುಲ್ಪೊಪ್ಪಲೆ ಮೂಲೆ ಉಂಟು అడే పోడా షే ನಮ ನ ನೆಟ್ ಕೆಲವು ಐಟಮ್ ಪೂರ ತಿಕ್ಕಿದನು ಮಗ ಕೆಲವು ಐಟಮ್ ವಾಶ್ ಆಪಡ್ತಿಕ್ಕನು ಮಗ ಒಂದು ಮಾತ ಬೇತೆ ಬೇತೆ ಅಂಗಡಿಗೆ ತೊಂಡರಿ ಅನ್ನಮ್ಮ ಒಂದು ಮಾತ ಒಂಜೇ ಕಡೆ ತಿಕ್ಕೊಂಡಿ ಹೋಲು ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ವಾಟರ್ ಬೆಡ್, ನೆಬ್ಯುಲೈಸರ್, ಅಡಲ್ಟ್ ಡಯಪರ್, ಹಾಸ್ಪಿಟಲ್ ಕಾಟ್, ಸಕ್ಷನ್ ಮಿಷನ್ ಒಂದು ಮಾತ ಉಂಡು. ಒಂದು ಪ್ಯಾಕ್ ಮಲ್ಪಲೆ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ ಮಾತಾ ತಿಕ್ಕೊಂಡು ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್, ಗುರು ನಿತ್ಯಾನಂದ್ ಬಿಲ್ಡಿಂಗ್, ಕಲ್ಪನಾ ರೋಡ್ ನಿಯರ್ ಮಿತ್ರ ಹಾಸ್ಪಿಟಲ್ ಉಡುಪಿ, ಗ್ರೌಂಡ್ ಫ್ಲೋರ್, ಸಿಟಿ ಪ್ಲಾಜಾ ನಿಯರ್ PVS ಸರ್ಕಲ್ ಅಂಡ್ ಲಲಿತಾ ಜ್ಯುವೆಲರಿ, ನೆಕ್ಸ್ಟ್ ಟು ದುರ್ಗಾಂಬಾ ಟ್ರಾನ್ಸ್ಪೋರ್ಟ್ ಆಫೀಸ್, ಶೇಡಿಗುಡ್ಡೆ, ಮಂಗಳೂರು. ಗ್ರೌಂಡ್ ಫ್ಲೋರ್, ಅಥರ್ವ ಕಾಂಪ್ಲೆಕ್ಸ್, ಆಪೋಸಿಟ್ ಹೋಟೆಲ್ ಪಾರಿಜಾತ, ಮೈನ್ ರೋಡ್, ಕುಂದಾಪುರ್. ವೀಕ್ಷಕರೇ, ವಿರಾಮದ ಬಳಿಕ ವೈದ್ಯ ಸಿಂಧು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಮ್ಮೊಂದಿಗಿದ್ದಾರೆ ಡಾಕ್ಟರ್ ವಿನೋದ್ ಸಿನಾಯಕ್ ಇವರು. ಡಾಕ್ಟರ್, ನೀವು ಇವಾಗಲೇ ಮೆಡಿಕಲ್ ಲೀಗಲ್ ಕೇಸಸ್ನ ಬಗ್ಗೆ ಹೇಳಿದ್ರೆ, ಇದರ ಉದ್ದೇಶ ಏನಿದೆ ಮತ್ತು ಇದು ಕಾನೂನಿನ ರೀತಿಯಲ್ಲಿ ಯಾವ ರೀತಿಯ ಹೆಜ್ಜೆಯನ್ನು ಪಡ್ಕೊಳ್ತಾ ಹೋಗ್ತದೆ ಎನ್ನುವ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ರಿ. ಹಾಗೆ ನಾನು ಮುಖ್ಯವಾಗಿ ಹೇಳೋದಾದರೆ, ಈ ಒಂದು ಎಮರ್ಜೆನ್ಸಿ ಟೈಮ್ ಅಂತ ಇರ್ತದೆ, ಒಂದು ತುರ್ತು ಸಂದರ್ಭಗಳು ಅಂತ ಹೇಳ್ತವೆ. ಆ ಒಂದು ಟೈಮಲ್ಲಿ ಪೇಷಂಟನ್ನು ನಾವು ಹಾಸ್ಪಿಟಲ್ಗೆ ಕರ್ಕೊಂಡು ಬಂದರೆ ಆವಾಗ ಕೂಡ ನಾವೆಲ್ಲ ಪ್ರೊಸೀಜರನ್ನು ಮೀಟಾಗಿ ಪೇಷಂಟನ್ನು ಟ್ರೀಟ್ ಮಾಡುವ ಅಗತ್ಯ ಇರ್ತದ, ಅಥವಾ ಪೊಲೀಸಿಗೆ ಇನ್ಫಾರ್ಮ್ ಮಾಡಿ ಆಮೇಲೆ ನೀವು ಮಾಡ್ತೀರಾ, ಅಥವಾ ಪೇಷಂಟ್ನ ಸ್ಥಿತಿಗತಿಯನ್ನು ನೋಡಿ ನೀವು ಮುಂದಾಗ್ತೀರಾ? ಇಲ್ಲ, ಅದು ನೀವು ಹೇಳುವಂಥದ್ದು ಪಿಕ್ಚರ್ಸ್, ಮೂವೀಸಲ್ಲಿ ಹೆಚ್ಚಾಗಿ ತೋರಿಸ್ತಾರೆ. ಹೌದು, ಕರೆಕ್ಟ್. ಪೇಷಂಟ್ ಅನ್ನ ಹಾಸ್ಪಿಟ್ಲಿಗೆ ತಕೊಂಡು ಬಂದಿದ್ದಾರೆ, ಡಾಕ್ಟರ್ ಇಲ್ಲಿ ಟ್ರೀಟ್ ಮಾಡೋದಿಲ್ಲ, ಅದು MLC ಪೊಲೀಸ್ ಫಸ್ಟ್ ಬರಬೇಕು, ಅದು ಅಷ್ಟು ಕ್ಲಿಯರೆನ್ಸ್ ಬೇಕು, ಅದು ಅಂತ. ಅದು ಆಕ್ಚುಲಿ ರಾಂಗ್. ಅದು ಟ್ರೀಟ್ಮೆಂಟ್ ಇಸ್ ದ ಫಸ್ಟ್ ಪ್ರಯಾರಿಟಿ. ಟ್ರೀಟ್ಮೆಂಟ್ ಅನ್ನ ನಾವು ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಇದೆ, ನಿಮ್ಗೆ ಗೊತ್ತಿರ್ಬೋದು. ಸೊ ಇಟ್ ಇಸ್ ಲೀಗಲಿ ಬೈಂಡಿಂಗ್ ಆನ್ ಅಸ್. ನಾವು ಟ್ರೀಟ್ಮೆಂಟ್ ಅನ್ನ ಟೈಮಿಗೆ ಕೊಡದೇ ಇದ್ರೆ, ಪೇಷಂಟ್ ಹ್ಯಾಸ್ ಅ ರೈಟ್ ಫಾರ್ ಟ್ರೀಟ್ಮೆಂಟ್, ಇಮಿಡಿಯೇಟ್ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಅನ್ನ ಕೊಡದಿದ್ರೆ ನಾವು ವಿ ಆರ್ ಲಯಬಲ್. ಆಲ್ ದೀಸ್ MLC, ದಿಸ್ ಪೊಲೀಸ್ ಕ್ಲಿಯರೆನ್ಸ್, ಪೊಲೀಸ್ ಇಂಟಿಮೇಷನ್, ಆಲ್ ದಟ್ ಕ್ಯಾನ್ ಹ್ಯಾಪನ್ ಲೇಟರ್ ಆರ್ ಸೈಮಲ್ಟೇನಿಯಸ್ಲಿ ಇಟ್ ಕ್ಯಾನ್ ಹ್ಯಾಪನ್. ಅದ್ರ ಜೊತೆ ಇದಾಗ್ತಾ ಇರುವಾಗ ಅದು ಆಗ್ತಾ ಇರ್ತದೆ. ಬಟ್ ಟ್ರೀಟ್ಮೆಂಟ್ ಅನ್ನ ಅದ್ರಗೋಸ್ಕರ ಟ್ರೀಟ್ಮೆಂಟ್ ಅನ್ನ ನಿಲ್ಲಿಸುವಾಗಿಲ್ಲ. ಟ್ರೀಟ್ಮೆಂಟ್, ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಅನ್ನ ನಾವು ಕೊಡ್ಲೇಬೇಕು. ಯಾಕಂದ್ರೆ ಸಪೋಸ್ ನಿಮ್ಮ ಫೆಸಿಲಿಟೀಸ್ ಇಲ್ಲದೇ ಇದ್ರೂ ಕೂಡ ನಿಮ್ಮಲ್ಲಿ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಅನ್ನ ಕೊಟ್ಟು ಮತ್ತೆ ಆ ಫೆಸಿಲಿಟೀಸ್ ಎಲ್ಲಿ ಇದೆ ಅಲ್ಲಿ ಟ್ರಾನ್ಸ್ಫರ್ ಮಾಡಿ ಅಲ್ಲಿ ಮುಟ್ಟುವ ತನಕ ದಟ್ ಪೇಷಂಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಸೊ ನಾವು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಅನ್ನ ಯಾರಿಗೂ ಡಿನೈ ಮಾಡುವಾಗಿಲ್ಲ. ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಅನ್ನ ಕೊಡ್ಲೇಬೇಕು. ಪಬ್ಲಿಕ್ ಕೂಡ ಇದು ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಮೆಸೇಜ್ ಟು ಟೇಕ್, ದಟ್ ನಿಮ್ಮ ಎಮರ್ಜೆನ್ಸಿ, ನಿಮ್ಮ ಪೇಷಂಟ್ ಯಾರಿಗಾದ್ರೂ ಕರ್ಕೊಂಡು ಬಂದಿದ್ರೆ ಯಾವ ಹಾಸ್ಪಿಟ್ಲಲ್ಲಿ ಕೂಡ ಪೊಲೀಸ್ ಕ್ಲಿಯರೆನ್ಸ್ ಬೇಕು, ಇಲ್ಲದ್ರೆ ನಾವು ಟ್ರೀಟ್ ಮಾಡಲ್ಲ, ಅವನು ಬ್ಲೀಡಿಂಗ್ ಆಗ್ತಾ ಇರ್ತದಲ್ಲಿ ಅವನು ಹಿ ವಿಲ್ ಬಿ ಸಫರಿಂಗ್, ಅದನ್ನು ಅವನ ಪೇಷಂಟಿಗೆ ಹಾಗೆ ಕೂತ್ಕೊಳ್ಸಿ ಪೊಲೀಸಿಗೆ ವೆಯ್ಟ್ ಮಾಡಿ ಹಾಗೆಲ್ಲ ಮಾಡುವಾಗೆ ಇಲ್ಲ. ಟ್ರೀಟ್ಮೆಂಟ್, ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಈಸ್ ದ ಫಸ್ಟ್ ಪ್ರಯಾರಿಟಿ. ಅದನ್ನ ಇಮಿಡಿಯೇಟ್ ಆಗಿ ಯಾವುದೇ ಡಾಕ್ಟರ್ ಎಲ್ಲೇ ಇರಲಿ ಕೊಡಲೇಬೇಕು. ಫಾರ್ ದ ವಾಂಟ್ ಆಫ್ ಎ ಪೊಲೀಸ್ ಕ್ಲಿಯರೆನ್ಸ್ ಹಿ ಕೆನಾಟ್ ಡಿನೈ ಮೆಡಿಕಲ್ ಟ್ರೀಟ್ಮೆಂಟ್. ದಟ್ ಈಸ್ ವೆರಿ ಕ್ಲಿಯರ್. ಅಂದ್ರೆ ಈ ಒಂದು ಗಾರ್ಡಿಯನ್ಸ್ ಇರ್ತಾರೆ, ಆ ಪೇಷಂಟ್ ನ ಗಾರ್ಡಿಯನ್ಸ್ ಇರ್ತಾರೆ, ಮತ್ತೆ ಅಥವಾ ಜನರಲ್ ಪಬ್ಲಿಕ್, ಇವರಿಗೂ ಕೂಡ ಒಂದು ಹಕ್ಕಿದೆ ಅದನ್ನ ಕೇಳುವಂತದ್ದು ಅಂತ ಹೇಳ್ತೀರಾ ನೀವು? ಟ್ರೀಟ್ಮೆಂಟ್ ಅನ್ನ ಯಾರು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಅನ್ನ ಡಿನೈ ಮಾಡುವಾಗಿಲ್ಲ. ಯಾಕಂದ್ರೆ ಫಾರ್ ವಾಂಟಿಂಗ್ ಆಫ್ ಪೊಲೀಸ್ ಇದು ಯಾರು ಅದು ಹೇಳಿದ್ರೆ ಅದು ರಾಂಗ್. ಅದೆಲ್ಲ ಸಬ್ಸಿಕ್ವೆಂಟ್ಲಿ ಮಾಡ್ಬೋದು.
ಬಟ್ ದಿಸ್ ಇಸ್ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಈಸ್ ಆಲ್ವೇಸ್ ಅ ಪ್ರಯಾರಿಟಿ, ನೋ ಡೌಟ್. ಓಕೆ ಡಾಕ್ಟರ್, ಹಾಗೆ ಮುಖ್ಯವಾಗಿ ಈಗ ಒಂದು ಪೇಷಂಟ್ ಸಾವನ್ನಪ್ಪಿದ್ರೆ ಆ ಸಾವನ್ನಪ್ಪಿದ ಒಂದು ಡೆಡ್ ಬಾಡಿಯನ್ನು ಏನು ಹೇಳ್ತೇವೆ ನಾವು, ಇದನ್ನು ಕರ್ಕೊಂಡು ಹೋಗಬೇಕಾದ್ರೆ ತೆಗೆದುಕೊಂಡು ಹೋಗಬೇಕಾದ್ರೆ ಯಾವ ರೀತಿ ಒಂದು ಪ್ರೊಸೀಜರನ್ನು ಫಾಲೋ ಮಾಡಬೇಕಾಗ್ತದೆ? ಹೌದು, ಪೇಷಂಟ್ ಅದೇ ಬ್ರಾಡ್ ಡೆಡ್ ಆಗಿ ಬಂದಿದ್ದಾಗ ಅದು ನಮಗೆ ಇಟ್ಸ್ ಅ ಗ್ರೇ ಏರಿಯಾ. ಆ್ಯಕ್ಚುಲಿ ನಮಗೆ ಅದು ಬ್ರಾಡ್ ಡೆಡ್ ಕೇಸಸಲ್ಲಿ ನಾವು ತುಂಬ ಆ್ಯಕ್ಚುಲಿ ಅದನ್ನು ಮ್ಯಾನೇಜ್ ಮಾಡೋದು ಕೆಲವೊಮ್ಮೆ ತುಂಬ ಕಷ್ಟ ಆಗ್ತದೆ. ಅಂದರೆ ಪೇಷಂಟ್ ಪಾರ್ಟಿ ಬರ್ತಾರೆ ತಕೊಂಡು, ಅವ್ರು ಆನ್ ದ ವೇ ಡೆತ್ ಆಗಿರ್ಬೋದು, ಮನೆಯಲ್ಲಿ ಡೆತ್ ಆಗಿರ್ಬೋದು, ಬರುವಾಗ ಬ್ರಾಡ್ ಡೆಡ್ ಆಗಿದೆ. ಸೊ ಆಗ ಬ್ರಾಡ್ ಡೆಡ್ ಕೇಸಸನ್ನು ನಾವು MLC ಅಂತ ಇದು ಮಾಡ್ತೀವಿ, ಯಾಕಂದರೆ ನಮ್ಗೆ ಗೊತ್ತಿಲ್ಲ ಹೇಗೆ ಡೆತ್ ಆಗಿದೆ ಅಂತ. ಸೊ ಪ್ಲೀಸ್ ರಿಮೆಂಬರ್, ಇಫ್ ಅ ಡಾಕ್ಟರ್ ಹ್ಯಾಸ್ ಟ್ರೀಟೆಡ್ ದಟ್ ಪೇಷಂಟ್ ಡ್ಯೂರಿಂಗ್ ದ ಲಾಸ್ಟ್, ಅದು RBD ಆಕ್ಟ್ ಅಂತ ಇದೆ, ಒಂದು ರಿಜಿಸ್ಟ್ರೇಷನ್ ಆಫ್ ಬರ್ತ್ಸ್ ಅಂಡ್ ಡೆತ್ಸ್, ಅದರಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಯಾವುದಾದ್ರೂ ಡಾಕ್ಟರ್ ಆ ಪೇಷಂಟನ್ನು ಟರ್ಮಿನಲ್ ಇಲ್ನೆಸ್ ಆಗುವಾಗ ರೀಸೆಂಟ್ಲಿ ಟ್ರೀಟ್ ಮಾಡಿದ್ರೆ, ಅವರಿಗೆ ಗೊತ್ತಿದ್ರೆ ಅದರಿಂದಲೇ ಆಗಿದೆ ಅಂತ, ಮತ್ತೆ ಎಕ್ಸಾಮಿನೇಷನ್, ಸೂಪರ್ಫಿಷಿಯಲ್ ಎಕ್ಸಾಮಿನೇಷನ್ ನಾವು ಮಾಡುವಾಗ ಏನಾದರೂ ಇಂಜುರೀಸ್ ಇಲ್ಲ ಅಂತ, ಅವರಿಗೆ ಏನಾದರೂ ಡೆತ್ ಮೇಲೆ ಸಸ್ಪಿಷನ್ ಇಲ್ದಿದ್ರೆ ಆಸ್ ಪರ್ ಆಕ್ಟ್ ಹಿ ಕ್ಯಾನ್ ಗಿವ್ ದ ಕಾಸ್ ಆಫ್ ಡೆತ್. ಯಾಕಂದರೆ ಅಫ್ಕೋರ್ಸ್ RBD ಆ್ಯಕ್ಟ್ ಅದು ನಾವೆಲ್ಲ ಆ್ಯಕ್ಟನ್ನು UK ಇಂದ ನಾವು ಇಂಪೋರ್ಟ್ ಮಾಡಿರುವಂಥದ್ದು. ಅದರಲ್ಲಿ ಕೂಡ 14 days, ಲಾಸ್ಟ್ 14 days ಅಲ್ಲಿ ನೋಡಿದರೆ UK ಆ್ಯಕ್ಟಲ್ಲಿ ಮೆನ್ಷನ್ ಮಾಡಿದ್ದಾರೆ ದ್ಯಾಟ್ ಇಫ್ ಯು ಆರ್ ಸೀನ್ ಇನ್ ದ ಲಾಸ್ಟ್ 14 days ಹಿ ಕ್ಯಾನ್ ಗಿವ್ ಕಾಸ್ ಆಫ್ ಡೆತ್ ಅಂತ. ಅದನ್ನು ಇಲ್ಲಿ ಕೂಡ ನಾವು ಅದನ್ನೇ ಅನ್ವಯಿಸ್ಬೋದು. ಸೊ ಅದನ್ನು ನಾವು ಟರ್ಮಿನಲ್ ಇಲ್ನೆಸ್ ಅಲ್ಲಿ ನಾವು ನೋಡಿದರೆ, ಡಾಕ್ಟರ್ ಯಾರಾದರೂ ಟ್ರೀಟ್ ಮಾಡಿದರೆ, ಈಗ 40-50 ದಿನ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿರ್ತಾರೆ ಪೇಷಂಟ್, ಮತ್ತೆ ನಾವು ಮನೆಗೆ ಕರ್ಕೊಂಡು ಹೋಗ್ತೀವಿ ಅಂತ ಮನೆಗೆ ಕರ್ಕೊಂಡು ಹೋಗ್ತಾರೆ, ಮನೆಗೆ ಕರ್ಕೊಂಡು ಹೋಗಿ 2 ದಿವಸದಲ್ಲಿ ಡೆತ್ ಆಗ್ತದೆ. ಅವ್ರು ವಾಪಸ್ ಹಿಂದೆ ಬರುವಾಗ ಡಾಕ್ಟರ್ ವುಡ್ ಹ್ಯಾವ್ ನೋನ್ ದಟ್ ಈಸ್ ದ ಪೇಷಂಟ್, ಅವರಿಗೆ ಎಲ್ಲಾ ಹಿಸ್ಟ್ರಿ ಗೊತ್ತಿರ್ತದೆ, ಟ್ರೀಟ್ ಮಾಡಿರ್ತಾರೆ, ಏನ್ ಬೇರೆ ಕಾಣ್ತಾ ಇಲ್ಲ. ಅಫ್ಕೋರ್ಸ್ ಮನೆಗೆ ಹೋಗಿ ಕೊಂದಿದ್ ಅದೆಲ್ಲ ಇರ್ಬೋದು, ಬಟ್ ನಿಮ್ಗೆ ಎಕ್ಸಾಮಿನೇಷನ್ ಮಾಡುವಾಗ ನಿಮ್ಗೆ ಏನು ಇಂಜುರೀಸ್ ಕಾಣುದಿಲ್ಲ, ಅವ್ರು ಏನು ನಿಮ್ಗೆ ಕುರುಗಳು ಇಲ್ಲ, ಅನ್ಯಾಚುರಲ್ ಏನಾದ್ರು ಆಗಿದೆ ಅಂತ ನೀವು ಟ್ರೀಟ್ ಮಾಡಿದ್ದೀರಿ, ನಿಮ್ದೆಲ್ಲ ರೆಕಾರ್ಡ್ಸ್ ಇದೆ. ಸೊ ಆಗ ಡಾಕ್ಟರ್ ಆಲ್ಸೋ ಈಸ್ ವಿದಿನ್ ಹಿಸ್ ರೈಟ್ಸ್ ಟು ಗಿವ್ ದ ಕಾಸ್ ಆಫ್ ಡೆತ್, ನಾಟ್ ಅ ಪ್ರಾಬ್ಲಮ್. ಈವನ್ ಇಫ್ ದೇರ್ ಈಸ್ ಎನಿಥಿಂಗ್ ಇನ್ವಾಲ್ವ್ ಲೇಟರ್ ಆನ್, ಹಿ ವೋಂಟ್ ಬಿ ಚಾರ್ಜ್ ಬಿಕಾಸ್ ಅವರಿಗೆ ರೈಟ್ ಇದೆ ಕೊಡುವಂಥದ್ದು. ಸೊ ಒಂದು ಅದು. ಸೊ ಬ್ರಾಡ್ ಡೆಡ್ ಅಲ್ಲಿ ನಮಗೆ ಈಗ ಯಾರಿಗೂ ಹೇಗೆ ಡೆತ್ ಆಗಿದೆ ಅಂತ ಗೊತ್ತಿರಲಿಲ್ಲ, ಅಂತ ಕೇಸಸ್ ಅಲ್ಲಿ MLC ಅಂತ ಮಾಡ್ತಾರೆ ಆಸ್ ಪರ್ ಲಾ ಓನ್ಲಿ. ಬಟ್ ಆಗ ತುಂಬಾ ಪ್ರೆಷರ್ ಬರ್ತದೆ. ನಾವು ರಸ್ತೆಯಲ್ಲಿ ಬರುವಾಗ ಸತ್ತದ್ದು, ಮನೆಯಲ್ಲಿ ಸತ್ತದ್ದು, ಅವರಿಗೆ ಹುಷಾರಿರ್ಲಿಲ್ಲ, ಅದು ಡೆತ್ ಆಗಿದೆ, ನೀವು ಇಲ್ಲಿ ಬಂದ್ರೆ MLC ಮಾಡ್ತೀರಾ, ನೀವು ಯಾಕೆ ಇದು ಮಾಡ್ತೀರಾ ಅಂತ ತುಂಬಾ ಪ್ರೆಷರ್ ಬರ್ತದೆ. ಅದಕ್ಕೆ ನಾನು ಹೇಳಿದ್ದು, ಅದು ನೀವು ಪ್ರೆಷರ್ ಹಾಕೋದು ರಾಂಗ್. ಯಾಕಂದ್ರೆ ವಿ ಅಂಡರ್ಸ್ಟ್ಯಾಂಡ್ ಯು ಆರ್ ಇಮೋಷನಲಿ ಅಟ್ಯಾಚ್ಡ್, ಬಟ್ ನಿಮ್ಮ ಇಮೋಷನ್ಸ್ ಹೌದು, ಬಟ್ ಇಲ್ಲಿ ಮಾಡೋದು ಕೂಡ ಲಾ ಪ್ರಕಾರನೇ ಮಾಡ್ತಾ ಇದ್ದಾರೆ ಡಾಕ್ಟರ್ಸ್. ಅವ್ರಿಗೆ ಗೊತ್ತಿಲ್ಲ ಕಾಸ್ ಆಫ್ ಡೆತ್ ಏನಂತ. ತುಂಬಾ ಇನ್ಸ್ಟೆನ್ಸಸ್ ಅಲ್ಲಿ ಹೀಗೆ ಆಗಿದೆ. ಕೆಲವು ಕೇಸಸ್ ಅಲ್ಲಿ ಹೀಗೆ ಒಂದು ಹಾರ್ಟ್ ಏಲ್ಮೆಂಟ್ ಅಂತ ಹಾಸ್ಪಿಟ್ಲಿಗೆ ಬಂದು, ದೊಡ್ಡ ಹಾಸ್ಪಿಟ್ಲಲ್ಲೇ ಆಗಿದೆ ಆ್ಯಕ್ಚುಲಿ, ಬಂದಿರುವಂಥದ್ದು. ಡಾಕ್ಟರ್ ಕಾಸ್ ಆಫ್ ಡೆತ್ ಕೊಟ್ಬಿಟ್ಟು ಅವ್ರಿಗೆ MLC ಬೇಡ ಅಂತ ಹೋಗಿದ್ದಾರೆ. ಅದರ ಆಮೇಲೆ ಗೊತ್ತಾಗಿದೆ ಅದು ಕೊಂದದ್ದು ಅಂತ. ಇಂಥ ಕೇಸಸ್ಗಳು ಆಗ ಕೇಸಸ್ ಅಲ್ಲಿ ಡಾಕ್ಟರ್ ಅದನ್ನ MLC ಮಾಡ್ಲಿಲ್ಲ, ಅದೇನ್ ಮಾಡ್ಲಿ, ಇದು ಮಾಡ್ಲಿ ಅಂತ ಹೇಳಿ ಆಮೇಲೆ ಹಾಸ್ಪಿಟಲ್ ಹೆಸರು ಹಾಳಾಗುವಂಥದ್ದು, ಅಷ್ಟೆಲ್ಲ ಕೋರ್ಟ್ ಅಲ್ಲಿ ನಮ್ಗೆ ಎಂಬಾರಸ್ಮೆಂಟ್ ಆಗುವಂಥದ್ದು, ಅದೆಲ್ಲ ಇಟ್ ಬಿಕಮ್ಸ್ ಅ ಬಿಗ್ ಇಶ್ಯೂ. ಇಷ್ಟೆಲ್ಲ ಮಾಡಿದ್ದು ಒಂದೇ ಕೇಸಲ್ಲಿ ಮೀಡಿಯಾ ಅದೆಲ್ಲ ನಿಮ್ಗೆ ಗೊತ್ತಿದೆ ಹೇಗಾಗ್ತದೆ ಅಂತ. ಸೊ ಇಟ್ ಬಿಕಮ್ಸ್, so to safeguard against these things, and most importantly, the person who committed the crime will go scot free if this MLC is not made and it is considered natural death alva. So ಲಾಟ್ ಆಫ್ ದೀಸ್ ಥಿಂಗ್ಸ್ ಕನ್ಸಿಡರ್ ಮಾಡುವಾಗ ಲಾ ನಮ್ಗೆ ಹೇಳಿದೆ. ಸೊ ಅದನ್ನ ಬ್ರಾಡ್ ಡೆಡ್ ಕೇಸಸ್ ಅನ್ನ ನಾವು MLC ಅಂತ ಮಾಡ್ತಾರೆ, ಏನು ಗೊತ್ತಿಲ್ದಿದ್ರೆ ಅದ್ರ ಬಗ್ಗೆ. ಸೊ ಪೇಷಂಟ್ ಏನು ಅದ್ರಲ್ಲಿ ಪೇಷಂಟ್ ಪಾರ್ಟಿಗೆ ಏನು ಮಾಡ್ಬೇಕಂತಿಲ್ಲ. ದ್ಯಾಟ್ ಈಸ್ ಜಸ್ಟ್ ಎನ್ ಅದರ್, ಇಟ್ಸ್ ಎನ್ ಅಡ್ಮಿಷನ್. ನಾರ್ಮಲಿ ಬೇರೆ ಪೇಷಂಟ್ಸ್ ಬಂದು ಅಡ್ಮಿಷನ್ ಮಾಡಿದಾಗ ಅಡ್ಮಿಷನ್ ಮಾಡ್ತಾರೆ. ಡಾಕ್ಟರ್ ಅದನ್ನ ಇಂಟಿಮೇಷನ್ ಫಾರ್ಮ್ ಎಲ್ಲ ಫಿಲ್ ಮಾಡಿ, MLC ರಿಜಿಸ್ಟರ್ ಎಲ್ಲ ಫಿಲ್ ಮಾಡಿ ಇಂಟಿಮೇಷನ್ ಪೊಲೀಸರಿಗೆ ಕಳಿಸಿ ಕೊಡೋದು ಡಾಕ್ಟ್ರಿನ ಕೆಲಸ. ಸೊ ಪೇಷಂಟಿಗೆ ಏನು MLC ಆದಿದ್ರಿಂದ ಎಕ್ಸ್ಟ್ರಾ ಕೆಲಸ ಏನು ಆಗುದಿಲ್ಲ. ಸೊ ಓನ್ಲಿ ಥಿಂಗ್ ಇಸ್ MLC ಅಂತ ಇಂಟಿಮೇಷನ್ ಹೋದ ನಂತರ ಪೊಲೀಸ್ ಅವರು ಬಂದು ಸ್ವಲ್ಪ ಅವ್ರ ಹತ್ರ ಎನ್ಕ್ವೈರಿ ಮಾಡ್ಬೋದು, ಏನದು ಹೇಗೆ ಆದದ್ದು ಡೆತ್, ಅಂದ್ರೆ ಅವ್ರಿಗೆ ಇನ್ವೆಸ್ಟಿಗೇಷನ್ ಬೇಕಾ ಬೇಡ ಅಂತ ಅವ್ರು ಡಿಸೈಡ್ ಮಾಡ್ತಾರೆ. ಸೊ ಅವರಿಗೆ ಸಸ್ಪಿಷನ್ ಇಲ್ಲ ಆದ್ರೆ ಡಿಸ್ಕಸ್ ಮಾಡಿ ಪೇಷಂಟ್ ಪಾರ್ಟಿ ಒಟ್ಟಿಗೆ ಹೇಗಾದದ್ದು ಎಲ್ಲ ಸರ್ಕಮ್ಸ್ಟಾನ್ಸಸ್ ಎಲ್ಲ ನೋಡಿ ಇನ್ವೆಸ್ಟಿಗೇಟ್ ಎಲ್ಲ ಮಾಡಿ, ಏನಿಲ್ಲದಿದ್ರೆ ಪೊಲೀಸ್ ಕ್ಲೋಸ್ ಮಾಡ್ತಾರೆ ಅದನ್ನು. ಮೆಜಾರಿಟಿ ಆಫ್ ದ ಕೇಸಸ್ ಏನ್ ಇರುದಿಲ್ಲ. ಸೊ ಕೇಸಸ್ ಕ್ಲೋಸ್ ಮಾಡ್ತಾರೆ. ಏನಾದ್ರೂ ಫೈಂಡಿಂಗ್ ಇದ್ರೆ ಮತ್ತೆ ಅದನ್ನ ತಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಸೊ ಒಮ್ಮೆ ಹೋದ ನಂತರ ಪೊಲೀಸ್ ಬಂದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿ ಮತ್ತೆ ಬಾಡಿಯನ್ನ ಅಟಾಪ್ಸಿಗೆ ಕಳಿಸ್ತಾರೆ. ಸೊ ಅಟಾಪ್ಸಿ ಇಸ್ ಆಲ್ಸೋ ಪಾರ್ಟ್ ಆಫ್ ದ ಇನ್ವೆಸ್ಟಿಗೇಷನ್. ಸೊ ಇದೆಲ್ಲ ಬಾಡಿ ಡೆತ್ ಆಗಿ ಬ್ರಾಡ್ ಡೆಡ್ ಆಗಿ ತರುವಾಗ ಆಗುವ ಒಂದು ವಿಷಯ. ಬಾಡಿ ತೆಕೊಂಡು ಹೋಗುವಾಗ ಸಹ ನಾವು MLC ಕೇಸ್ ಇದ್ರೆ ಡಾಕ್ಟರ್ ಡೆತ್ ಸರ್ಟಿಫಿಕೇಟ್ ಕಾಸ್ ಆಫ್ ಡೆತ್ ಅನ್ನ ಕೊಡುವುದಿಲ್ಲ.
ಯಾಕಂದ್ರೆ ಬ್ರಾಡ್ ಡೆಡ್ MLC ಆಗಿದೆ, ಅವರಿಗೆ ಕಾಸ್ ಆಫ್ ಡೆತ್ ಗೊತ್ತಿಲ್ಲ. ಸೊ ಅದನ್ನ ಪೋಸ್ಟ್ ಮಾರ್ಟಮಿಗೆ ಕಳಿಸ್ತಾರೆ. ಸೊ ಈ ಪೋಸ್ಟ್ ಮಾರ್ಟಮ್ ಅಂತ ಹೇಳುವಂತದ್ದು ಡಿಸಿಷನ್ ಡಾಕ್ಟರ್ಸ್ ಇದಾಗಿರ್ತದ ಅಥವಾ ಅಲ್ಲ? MLC ಆದ ಕೂಡಲೇ ಇಮಿಡಿಯೇಟ್ಲಿ ಇಟ್ ಇಸ್ ಇಟ್ಸ್ ಅ ಪ್ರೋಟೋಕಾಲ್. ಯಾಕಂದ್ರೆ ಇಟ್ ಇಸ್ ಡಿಸೈಡೆಡ್ ಬೈ ದ ಪೊಲೀಸ್. ಈಗ ನಾವು ನಮ್ಮ ಕೆಲಸ ಏನು, ಇಂಟಿಮೇಷನ್ ಮಾಡೋದು ಪೊಲೀಸಿಗೆ ಅಷ್ಟೇ. ಪೊಲೀಸ್ ಬಂದು ಬಾಡಿಯನ್ನ ನೋಡ್ತಾರೆ, ಪೇಷಂಟ್ ಪಾರ್ಟಿ ಒಟ್ಟಿಗೆ ರಿಲೇಟಿವ್ಸ್ ಒಟ್ಟಿಗೆ ಡಿಸ್ಕಸ್ ಮಾಡ್ತಾರೆ, ಅದೆಲ್ಲ ಸರ್ಕಮ್ಸ್ಟಾನ್ಸಸ್ ನೋಡಿ, ಇದರಲ್ಲಿ ಇನ್ವೆಸ್ಟಿಗೇಷನ್ ಬೇಕು, ಪೋಸ್ಟ್ ಮಾರ್ಟಮ್ ಆಗ್ಬೇಕು ಅಂತ ಹೇಳಿ ಅದು ಬಾಡಿ ಮಹಜರ್ ಎಲ್ಲ ಮಾಡಿ ಆ ರಿಕ್ವಿಸಿಷನ್ ಲೆಟರ್ ಅನ್ನ ಮಾರ್ಚರಿಯಲ್ಲಿ ಫೋರೆನ್ಸಿಕ್ ಪೀಪಲ್ ನಮ್ಮ ಡಿಪಾರ್ಟ್ಮೆಂಟ್ ಅವರಿಗೆ ಕೊಡ್ತಾರೆ. ಅವರ ರಿಕ್ವಿಸಿಷನ್ ಲೆಟರ್ ಸಿಕ್ಕಿದ ನಂತರ ಡಾಕ್ಟರ್ಸ್ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಸೊ ದಟ್ ಇಸ್ ದ ಪ್ರೋಸೆಸ್. ಸೊ ಡಾಕ್ಟರ್ಸೇ ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದ್ದಾರೆ ಅಂತ ಪಬ್ಲಿಕ್ ಇದೆಲ್ಲ ಗೊತ್ತಿರುವುದಿಲ್ಲ. ಪಬ್ಲಿಕ್ ಎಣಿಸ್ತಾರೆ ಡಾಕ್ಟರ್ ಬೇಕಂತ ಸುಮ್ಮನೆ MLC ಮಾಡ್ತಾರೆ, ಸುಮ್ಮನೆ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಮತ್ತೆ ಇನ್ನೊಂದು ಏನಂದ್ರೆ ನಾನು ಮೇನ್ಲಿ ಹೇಳುದು, ಪೇಷಂಟ್ ಪಾರ್ಟಿಗೆ ಸಹ ಅದು ಆ ಟೈಮಲ್ಲಿ ಅಫ್ಕೋರ್ಸ್ ಇಮೋಷನಲ್ ಇರ್ತದೆ, ಅದು ಡಿನೈ ಮಾಡೋದಿಲ್ಲ, ಎಲ್ರಿಗೂ ಇರ್ತದೆ. ಬಟ್ ಆಮೇಲೆ 3, 4, 5 months 6 months ಆದ ನಂತರ ಇನ್ಶೂರೆನ್ಸ್ ಇಶ್ಯೂಸ್ ಬರ್ತದೆ, ಪ್ರಾಪರ್ಟಿ ಇಶ್ಯೂಸ್ ಬರ್ತದೆ. ಆಗ ದೇರ್ ಇಸ್ ಅ ಚಾನ್ಸ್ ದಟ್ ಬಿಕಾಸ್ MLC ವಾಸ್ ನಾಟ್ ಡನ್, ಆಟೋಪ್ಸಿ ವಾಸ್ ನಾಟ್ ಡನ್, ಹಾಗೆಲ್ಲ ಏನಾದ್ರು ಆದ್ರೆ ದೇ ಮೇ ಬಿ ಫೇಸಿಂಗ್ ಅ ಲಾಟ್ ಆಫ್ ಪ್ರಾಬ್ಲಮ್ಸ್ ಲೇಟರ್ ಆನ್. ನಾವು ಇದು ಸಹ ಪೇಷಂಟ್ ಪಾರ್ಟಿಗೆ ಹೇಳ್ತೀವಿ, ಅದರ ನಂತರ ಹೆಚ್ಚಿನ ಜನಗೆ ಅರ್ಥ ಆಗ್ತದೆ. ದೇರ್ ವಿಲ್ ಬಿ ಸಮ್ ಪೀಪಲ್ ಹೂ ವಿಲ್ ಬಿ ನಾಟ್ ಆ ಒಂದು ಮೊಮೆಂಟ್ ಅಲ್ಲಿ ಅವರ ಆಗ್ತಿರಲಿಲ್ಲ. ಹಾಗೆ ಡಾಕ್ಟರ್ ಡೈಯಿಂಗ್ ಡಿಕ್ಲರೇಷನ್ ಅಂತ ಹೇಳ್ತಾರೆ, ಇದು ಅಂದ್ರೆ ಏನು, ಮತ್ತೆ ಜನ ಇದ್ರ ಬಗ್ಗೆ ಯಾವ ರೀತಿಯಲ್ಲಿ ಕಾಳಜಿನ ವಹಿಸಬೇಕು ಅಂತ ಹೇಳ್ತಾರೆ. ಡೈಯಿಂಗ್ ಡಿಕ್ಲರೇಷನ್ ಅಂದ್ರೆ ಅದು ಸಹ ನೀವು ಹಿಂದಿ ಪಿಕ್ಚರ್ ನೋಡಿದ್ರೆ ಸಾಧಾರಣ ಒಂದು ಆಲ್ MLCs ಬಗ್ಗೆ ನಿಮ್ಗೆ ಗೊತ್ತಾಗ್ತದೆ. ಸೊ ಡೈಯಿಂಗ್ ಡಿಕ್ಲರೇಷನ್ ಕೂಡ ನೀವು ಪಿಕ್ಚರ್ ಅಲ್ಲಿ ನೋಡಿರ್ಬೋದು, ಯಾವ್ದಾದ್ರು ಒಬ್ರು ಸಾಯ್ತಾ ಇರ್ತಾರೆ, ಅವರನ್ನ ಹಿಡ್ಕೊಂಡಿರ್ತಾನೆ ಹೀರೋ ಆರ್ ಸಂಬಡಿ, ಅವ್ರಿಗೆ ಹಿಡ್ಕೊಂಡಿರುವಾಗ ನಿಂಗೆ ಯಾರು ಕೊಂದದ್ದು ಅಂತ ಕೇಳ್ತಾರೆ, ಅವರು ಅವರ ಹೆಸರು ಅರ್ಧ ಹೇಳಿ ಸಾಯ್ತಾರೆ, ಯಾಕಂದ್ರೆ ಪಿಕ್ಚರ್ ಮುಂದೆ ಹೋಗ್ಬೋದು. ಸೊ ಆಕ್ಚುಲಿ ಡೈಯಿಂಗ್ ಡಿಕ್ಲರೇಷನ್ ಅಂದ್ರೆ ಅದೇ, ನಿಮ್ಮ ವೆನ್ ಯು ಆರ್ ಆನ್ ದ ಎಕ್ಸ್ಪೆಕ್ಟೇಷನ್ ಆಫ್ ಡೆತ್, ನೀವು ಹೇಳಿದ ಸ್ಟೇಟ್ಮೆಂಟ್ ಅನ್ನ ಕೋರ್ಟ್ ತುಂಬಾ ಸೀರಿಯಸ್ ಆಗಿ ತಗೊಳ್ತದೆ. ಯಾಕಂದ್ರೆ ಇಟ್ ಈಸ್ ಎಕ್ಸ್ಪೆಕ್ಟೆಡ್ ದಟ್, ಇಟ್ ಈಸ್ ಥಾಟ್ ದಟ್ ಅ ಡೈಯಿಂಗ್ ಮ್ಯಾನ್ ವಿಲ್ ನಾಟ್ ಟೆಲ್ ಲೈಸ್. ದಟ್ ಈಸ್ ದೇರ್ ಇಸ್ ಅ ಸ್ಯಾಂಕ್ಟಿಟಿ ಇನ್ ದಟ್ ದಿಸ್ ಥಿಂಗ್. ಅದೊಂದು ಡಿಕ್ಟಮ್ ಅನ್ನ ಕೋರ್ಟ್ ಸಹ ಇಟ್ ಫಾಲೋಸ್. ನಾಟ್ ದಟ್ ಅದರ ಮೇಲೆನೇ ಡಿಸಿಷನ್ ಮಾಡ್ತದೆ ಅಂತ ಅಲ್ಲ, ಅದು ಒಂದು ಕೊರಾಬರೇಟಿವ್ ಎವಿಡೆನ್ಸ್. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಎವಿಡೆನ್ಸರಿ ಥಿಂಗ್ ಫಾರ್ಮ್ಸ್, ಬಟ್ ಇಟ್ ಹ್ಯಾಸ್ ಲಾಟ್ ಆಫ್ ವ್ಯಾಲ್ಯೂ. ಅದಕ್ಕೆ ತುಂಬಾ ಮಹತ್ವ ಇದೆ ಕೋರ್ಟ್ ಅಲ್ಲಿ ಡೈಯಿಂಗ್ ಡಿಕ್ಲರೇಷನ್ಗೆ. ಸೊ ಡೈಯಿಂಗ್ ಡಿಕ್ಲರೇಷನ್ ಇಟ್ ನೀಡ್ ನಾಟ್ ಬಿ ಅ ಡಾಕ್ಟರ್ ಆರ್ ಐಡಿಯಲಿ ಮ್ಯಾಜಿಸ್ಟ್ರೇಟ್ ಇರಬೇಕು. ಐಡಿಯಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಡೈಯಿಂಗ್ ಡಿಕ್ಲರೇಷನ್ ಅನ್ನ ರೆಕಾರ್ಡ್ ಮಾಡಿದ್ರೆ ಇಟ್ ಹೋಲ್ಡ್ಸ್ ಅ ಲಾಟ್ ಆಫ್ ದಿಸ್ ಥಿಂಗ್ value. But then every case there may not be time to call magistrate. Police idru saha okay. Police kuda irudilla. 32 of Indian evidence adu BSA agide. Saksha animation ida BSA alla adagide. So it is adalli kuda I think 25 or 26 section prakara it's very adhiniyam haudu helidare. It is not ಏನು ಪೊಲೀಸ್ ಇದ್ರೆ ಓಕೆ, ಇಲ್ಲದಿದ್ರೆ ಈವನ್ ಎಟ್ ದ ಡಾಕ್ಟರ್ಸ್ ಲೆವೆಲ್ ಕೂಡ ನಾವು ಮಾಡಿದ್ದೀವಿ ಆಕ್ಚುಲಿ ಡೈಯಿಂಗ್ ಡಿಕ್ಲರೇಷನ್ ಅನ್ನ. ಡಾಕ್ಟರ್ಸ್ ಲೆವೆಲ್ ಡಾಕ್ಟರ್ ಕೂಡ ರೆಕಾರ್ಡ್ ಮಾಡ್ಬೋದು, ಕಾಮನ್ ಮ್ಯಾನ್ ರೆಕಾರ್ಡ್ ಮಾಡ್ಬೋದು. ಇಟ್ಸ್ ಜಸ್ಟ್ ದಟ್ ರೆಕಾರ್ಡ್ ಇಟ್ ಆಸ್ ಇನ್ ಅ ಗುಡ್ ವೇ ಆಸ್ ಪಾಸಿಬಲ್, ಅದು ವಿದೌಟ್ ಪ್ರಾಂಪ್ಟಿಂಗ್ ಎನಿಥಿಂಗ್ ಅಂಡ್ ಆಲ್ ದಟ್. ಇಫ್ ಇಟ್ ಈಸ್ ಮತ್ತೆ ಕೋರ್ಟ್ ಸಹ ಅದನ್ನ ನೋಡಿ, ಯಾರು ಡೈಯಿಂಗ್ ಡಿಕ್ಲರೇಷನ್ ಮಾಡಿದ ತಕ್ಷಣ ಅದನ್ನ ನೋಡಿ ಏನು ಶಿಕ್ಷೆ ಕೊಡುವಾಗೆ ಶಿಕ್ಷೆ ಅಕ್ವಿಟಲ್ ಆರ್ ಕನ್ವಿಕ್ಷನ್ ಮಾಡೋದಿಲ್ಲ. It holds a lot of factors will be there. ಅವರದ್ದು ಏನ್ ರಿಲೇಷನ್ ಇದೆ ಆ ಪೇಷಂಟ್ ಮಧ್ಯೆ, ಅವರಿಗೆ ಏನಾದ್ರೂ ಮೋಟಿವ್ಸ್ ಇದೆನಾ, or what are the circumstances under which you are given. So all those things will be seen. But dying declaration ರೆಕಾರ್ಡ್ ಮಾಡೋದು ಕೂಡ ನಮ್ಮದೊಂದು ಮೆಡಿಕಲ್ ಲೀಗಲ್ ಡ್ಯೂಟಿ ಡಾಕ್ಟರ್ ಇದು. ಸೊ ಅದನ್ನ ನಾವು ಆದಷ್ಟು ಒಳ್ಳೇದು ವಿಡಿಯೋ ಫಾರ್ಮ್ ಅಲ್ಲಿ ಇರ್ಬೋದು, ವರ್ಬಲ್ ಫಾರ್ಮ್ ಅಲ್ಲಿ ಇರ್ಬೋದು, ಅವರದ್ದೇ ವರ್ಡ್ಸ್ ಪೇಷಂಟ್ ಇದ್ರಲ್ಲೇ ನಾವು ಪ್ರಾಂಪ್ಟ್ ಮಾಡಿ ಆಗದೆ. ಸೊ ಒಳ್ಳೆ ರೀತಿಯಲ್ಲಿ ಡೈಯಿಂಗ್ ಡಿಕ್ಲರೇಷನ್ ರೆಕಾರ್ಡ್ ಮಾಡಿದ್ರೆ ಕೋರ್ಟ್ ಸಹ ಅದನ್ನು ನೋಡಿ ಕೋರ್ಟ್ ಸಹ ಕನ್ವಿನ್ಸ್ ಆಗ್ತದೆ. ಹೆಫಜಾರ್ಡ್ಲಿ ಮಾಡಿದ್ರೆ ಆಫ್ ಕೋರ್ಸ್ ಇಟ್ ಲೂಸಸ್ ಇಟ್ಸ್ ವ್ಯಾಲ್ಯೂ. ಬಟ್ ಕರೆಕ್ಟ್ ಆಗಿ ಡಾಕ್ಯುಮೆಂಟ್ ಮಾಡಿ, ಕರೆಕ್ಟ್ ಆಗಿ ಸಿಸ್ಟಮ್ಯಾಟಿಕ್ ವೇ ಅಲ್ಲಿ ನಿಮ್ಗೆ ಆಪರ್ಚುನಿಟಿ ಸಿಕ್ಕಿದ್ರೆ ರೆಕಾರ್ಡ್ ಮಾಡ್ಲಿಕ್ಕೆ ಮಾಡಿದ್ರೆ it's the best evidence. It's very good evidence. Yes, okay. Yeah, that is what it is. ಹಾಗೆ ಡಾಕ್ಟರ್ ಆಗಿ ಇಷ್ಟೆಲ್ಲ ರೆಸ್ಪಾನ್ಸಿಬಿಲಿಟಿಗಳನ್ನು ಹೊತ್ಕೊಂಡು ಕೆಲವೊಮ್ಮೆ ಕಾನೂನಿನ ಮುಂದೆ ಹೋಗಬೇಕಾಗ್ತದೆ, ಈ ಕೋರ್ಟಿಗೆ ಹೋಗಿ ನೀವು ಕೆಲವಷ್ಟು ಹೇಳಬೇಕಾಗ್ತದೆ, ಅಲ್ಲಿ ಕೂಡ ಒಂದು ಸವಾಲುಗಳು ನಿಮ್ಮನ್ನು ಕಾಡ್ತಾ ಇರ್ತದೆ. ಎಂತಹ ಚಾಲೆಂಜಸ್ಗಳನ್ನು ಡಾಕ್ಟರ್ಸ್ಗಳು ನಿಭಾಯಿಸಬೇಕಾಗ್ತದೆ ಇಲ್ಲಿ ಅಂತ ಹೇಳ್ಬೋದಾ?
ಕೋರ್ಟಿಗೆ ಹೋಗೋದಂದ್ರೆ ಒಂದು ಲಾಯರ್ಸ್ ಮುಂದೆ ಈಗ ಸ್ವಲ್ಪ ಲಾಯರ್ಸ್ ಆರ್ ಯೂಶುವಲಿ ವಿ ಆರ್ sometimes we get a very hostile environment to work with, but of course they are doing their job and we are doing our job. Namge now see we have to respect the court. So the court is a very it's a very revered place alva. So now ಕೋರ್ಟಿಗೆ ಹೋಗುವಾಗ ನಾವು ಆದಷ್ಟು ನಮ್ಮ ಅಫ್ಕೋರ್ಸ್ ಎಟಿಕೆಟ್ಸ್ ನಮ್ಮದು ಪ್ರೆಸೆಂಟೇಷನ್ ಆರ್ ವಾಟ್ ಎವರ್ ನಮ್ಮದು ಕರೆಕ್ಟಾಗಿ ಇಟ್ಕೊಂಡು ನಮ್ಮ ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ತಗೊಂಡು ಹೋಗಿ ನಮ್ಮ ಎವಿಡೆನ್ಸನ್ನು ವೆರಿ ಕ್ಲಿಯರ್ ಆಗಿ ಹೇಳಿ, ಬೇಕಾದರೆ ಪ್ರಾಸಿಕ್ಯೂಷನ್ ಲಾಯರ್ ಒಟ್ಟಿಗೆ ನಾವು ಫಸ್ಟಿಗೆ ಡಿಸ್ಕಸ್ ಮಾಡಿ ವಾಟ್ ಈಸ್ ದ ಸಿಚುವೇಶನ್ ಅಂತ ಹೇಳಿ ಎಲ್ಲ ಪ್ರಿಪೇರ್ ಆಗಿ ಕೋರ್ಟಿಗೆ ಸಹ ಹೋಗಿ ನಮ್ಮ ಅಫ್ಕೋರ್ಸ್ ಕ್ರಾಸ್ ಎಕ್ಸಾಮಿನೇಷನ್ ಆಗುವಾಗ ಕ್ಲಿಯರ್ ಆನ್ಸರ್ಸ್ ಇದು ಮಾಡಿದರೆ ಅಫ್ಕೋರ್ಸ್ ಅಲ್ಲಿ ಸಹ ಕೂಡ ನಮ್ಮ ಡಾಕ್ಯುಮೆಂಟೇಷನ್ ಹೇಳಿದಾಗೆ ದಟ್ ಈಸ್ ವಾಟ್ ವಿಲ್ ಹೆಲ್ಪ್ ಯು. ಸೊ ನಾವು ಅದನ್ನು ನಾವು ನಮಗೆ ಕೂಡ ಆಲ್ಮೋಸ್ಟ್ ವೀಕ್ಲಿ ಒನ್ಸ್ ನಾವು ಕೋರ್ಟಿಗೆ ಹೋಗ್ತೇವೆ ನಾವು ನಮ್ಮ ಅಟ್ಲೀಸ್ಟ್ ಇನ್ ಬೀಯಿಂಗ್ ಅ ಫೊರೆನ್ಸಿಕ್ ಎಕ್ಸ್ಪರ್ಟ್. ಸೊ ತಿಂಗಳಿಗೆ ನಮಗೊಂದು 4-5-6 ಸರ್ತಿ ಕೋರ್ಟಿಗೆ ಹೋಗ್ಬೇಕಾಗ್ತದೆ. ಸೊ ನಮ್ಗೆ ಈಗ ಅಭ್ಯಾಸ ಆಗಿದೆ. ಬಟ್ ಫಾರ್ ಅ ನ್ಯೂ ಫಸ್ಟ್ ಟೈಮ್ ಇದು ಹೋಗುವಾಗ ಡಾಕ್ಟರ್ಗೆ ಕೋರ್ಟಲ್ಲಿ ಅದು ಏನು ಹೇಗೆ ಇದು ಕೊಡೋದಂತ ಗೊತ್ತಾಗೋದಿಲ್ಲ. ಸೊ ಪ್ಲೀಸ್ ಮೇಕ್ ಶ್ಯೂರ್ ಯು ಆರ್ ಡಿಗ್ನಿಫೈಡ್ and you maintain your composure while going to court with the adequate documents taken, because that is what will help you there. Be clear with your answers. That's about it. ಹಾಗೆ ಡಾಕ್ಟರ್, ಈ ಸಾರ್ವಜನಿಕರಿಗೆ ಮತ್ತೆ ಈ ರೋಗಿಯ ಸಂಬಂಧಿಕರಿಗೆ ಕೆಲವಷ್ಟು ಹಕ್ಕುಗಳಿರ್ತದೆ. ಈ ಒಂದು ಕೇಸಸ್ ಅನ್ನ ಯಾವ ರೀತಿಯಲ್ಲಿ ನೀವು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ಅವರಿಗೆ MLC ಆದ ತಕ್ಷಣ ಅವರಿಗೆ ಅಫ್ಕೋರ್ಸ್ MLC ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. MLC ಲೇಬಲ್ ಆಗ್ತದೆ, ಇನ್ವೆಸ್ಟಿಗೇಷನ್ ಬರ್ತಾರೆ, ಬಟ್ ಇಟ್ ಈಸ್ ಜಸ್ಟ್ ಲೈಕ್ ಎನಿ ಅದರ್ ಕೇಸ್ ಅಲ್ವಾ. ಅವರಿಗೆ ಅವರ ಹಕ್ಕು ಯಾವುದು, ರೈಟ್ ಟು ಟ್ರೀಟ್ಮೆಂಟ್, ಅವರಿಗೆ ಎಮರ್ಜೆನ್ಸಿ ಇದ್ರೆ ಎಮರ್ಜೆನ್ಸಿ ಟ್ರೀಟ್ಮೆಂಟ್, ಅದೆಲ್ಲ ಏನು ಆಗುದಿಲ್ಲ. ಇಟ್ ಈಸ್ ಜಸ್ಟ್ ಲೈಕ್ ಎನಿ ಅದರ್ ಇದು. ಸೊ ಲೇಟರ್ ಆನ್ ಅವರಿಗೆ ಏನಾದರೂ ಡಾಕ್ಯುಮೆಂಟ್ ಬೇಕು ಅಂತಂದ್ರೆ ಅದು ಕೂಡ ಅವರು ಕೇಳಿ ಪಡೆಕೊಳ್ಬಹುದು. ಹಾಸ್ಪಿಟಲ್ ಪೇಷಂಟ್ ಕೇಳುವಾಗ ವಿತ್ ದ ಪ್ರಾಪರ್ ರಿಕ್ವಿಸಿಷನ್, ಕೋರ್ಟ್ ಆರ್ಡರ್ ಆರ್ ಇವನ್ ದೇರ್ ಇದು they can claim the medical records because hospital has to give it when this patient party asks. So it is very important to note that they have all the rights of any other patient. So only thing is ಅವರಿಗೆ ಇದೊಂದು ಪ್ರೊಸೀಜರ್ ಎಕ್ಸ್ಟ್ರಾ ಆಗ್ತದೆ. MLC ಅನ್ನ ಲೇಬಲ್ ಮಾಡಿ ಮತ್ತೆ ಪೋಸ್ಟ್ ಮಾರ್ಟಮ್ ಇದ್ರೆ ಅದಾಗಿ ಮತ್ತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸಹ ಅವರಿಗೆ ನಾವು ಹ್ಯಾಂಡ್ ಓವರ್ ಮಾಡೋದು ಪೊಲೀಸರಿಗೆ, ಬಟ್ ಪೊಲೀಸರಿಂದ ಅವ್ರು ಪಡ್ಕೊಳ್ಬಹುದು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಪಡ್ಕೊಳ್ಬಹುದು ಅವರು ಪೊಲೀಸರೇ. ಆಕ್ಚುಲಿ ಅಂತ ಕೇಸಸ್ ನಾರ್ಮಲಿ ಏನಾಗ್ತದೆ, ನಾನ್ MLC ಕೇಸಸ್ ಅಲ್ಲಿ ಹಾಸ್ಪಿಟಲೇ ಡೆತ್ ರಿಪೋರ್ಟ್ ಅನ್ನ ರಿಜಿಸ್ಟ್ರಾರ್ ಆಫೀಸಿಗೆ ಮುನ್ಸಿಪಾಲಿಟಿಯಲ್ಲಿ ಕೊಟ್ಟು ಡೆತ್ ಸರ್ಟಿಫಿಕೇಟ್ ಅನ್ನ ಅವ್ರು ಇಶ್ಯೂ ಮಾಡಿ ಸಿಗ್ತದೆ. MLC ಕೇಸಸ್ ಅಲ್ಲಿ ಪೊಲೀಸರಿಂದ ಹೋಗ್ತದೆ. ಸೊ ಅಲ್ಲಿ ಮತ್ತೆ ಅವರು ಪೇಷಂಟ್ ಪಾರ್ಟಿ ಡೆತ್ ಸರ್ಟಿಫಿಕೇಟ್ ಅನ್ನ ಪಡ್ಕೊಳ್ಬಹುದು. ಬಿಕಾಸ್ ಕಾಸ್ ಆಫ್ ಡೆತ್ ಆಗ ಪೋಸ್ಟ್ ಮಾರ್ಟಮ್ ಇಂದ ಗೊತ್ತಾಗೋದಲ್ಲ. ಸೊ ನಾವು ಪೋಸ್ಟ್ ಮಾರ್ಟಮ್ ಪೊಲೀಸರಿಗೆ ಕೊಡೋದ್ರಿಂದ ಪೊಲೀಸರು ಅದನ್ನ ಕೆಲವಷ್ಟು ಕಾನೂನಿನ ಹೆಜ್ಜೆಗಳನ್ನ ಪರಿಪಾಲಿಸಬೇಕಾಗುತ್ತದೆ. 2 ಸ್ಟೆಪ್ ಜಾಸ್ತಿ ಆಗ್ತದೆ. ಬಟ್ ಅದರ್ವೈಸ್ ಇಟ್ ಇಸ್ ಕಂಪ್ಯಾರೇಬಲ್ ಟು ನಾನ್ MLC ಕೇಸಸ್. ಮತ್ತೆ ಇದು ಜಾಸ್ತಿ ಏನು ಡಿಫರೆನ್ಸ್ ಇಲ್ಲ. ಹಾಗೆ ಡಾಕ್ಟರ್, ನಮಗೆ ಆರೋಗ್ಯದ ಸಮಸ್ಯೆ ಬಂದ್ರೆ ನಾವು ಕೂಡಲೇ ಡಾಕ್ಟರ್ ಹತ್ರ ಹೋಗಿ ಅದಕ್ಕೆ ಔಷಧಿಯನ್ನ ಪಡ್ಕೊಳ್ಬಹುದು. ಆದ್ರೆ ಮೆಡಿಕೋ ಲೀಗಲ್ ಕೇಸಸ್ ಅಲ್ಲಿ ಡೌಟ್ಸ್ ಅನ್ನ ಬಂದ್ರೆ ಯಾವ ಡಾಕ್ಟರ್ಸ್ ಹತ್ರ ನಾವು ಕೇಳಬೇಕು ಅಂತ ಹೇಳುವ ಅಂದಾಜು ಕೂಡ ಜನರಿಗೆ ಇರುವುದಿಲ್ಲ. ಸೊ ಪಬ್ಲಿಕ್ ಅವೇರ್ನೆಸ್ ಆಗಿರುವಂತಹ ಜಾಗೃತಿ ಕಾರ್ಯಕ್ರಮಗಳು IMA ಇಂದ ಏನಾದ್ರೂ ಆಗ್ತಾ ಇದೆ? ಹೌದೌದು, ಆಗ್ತಾ ಇದೆ. ನಾವೇ ಎಷ್ಟು ಲಾಸ್ಟ್ ಟೈಮ್ ಕೂಡ IMA ಅಲ್ಲೇ ನಾವು ಕನ್ಸೆಂಟ್ ಬಗ್ಗೆ ಆಗಿರ್ಬೋದು, ಸೆಕ್ಷುವಲ್ ಅಸಾಲ್ಟ್, ಪಾಕ್ಸೋ ಬಗ್ಗೆ ಆಗಿರ್ಬೋದು, ಲಾಟ್ ಆಫ್ ಏರಿಯಾಸ್, ಗ್ರೇ ಏರಿಯಾಸ್ ಅಂತ ಹೇಳ್ತೀವಿ ನಾವು. ಸೊ ಅದರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗ್ತದೆ. ಸೊ IMA ಇಸ್ ಅ ವೆರಿ ಸ್ಟ್ರಾಂಗ್ ಅಸೋಸಿಯೇಷನ್. ಅವರು ತುಂಬಾ ಇಂಥ ಒಂದು ಅವೇರ್ನೆಸ್ ಸೆಷನ್ಸ್ ತುಂಬಾ ಮಾಡ್ತಾರೆ. ಸೊ ಅದರಲ್ಲಿ ಕೂಡ ಭಾಗವಹಿಸ್ತೀವಿ ನಾವು. ಅದು ಬಿಟ್ಟು ನಾವು ನಮ್ಮದೇ ಡಾಕ್ಟರ್ಸಿಗೆ ಹಾಸ್ಪಿಟಲ್ ಸೆಟಪ್ ಅಲ್ಲಿ ಕೂಡ ನಾವು ಎವ್ರಿ ಆಲ್ಮೋಸ್ಟ್ ವೆರಿ ರೆಗ್ಯುಲರ್ಲಿ ನಾವು MLC ಬಗ್ಗೆ ಆಗಿರ್ಬೋದು, ನೆಗ್ಲಿಜೆನ್ಸ್ ಬಗ್ಗೆ ಆಗಿರ್ಬೋದು, ಕನ್ಸೆಂಟ್, ಲಾಟ್ ಆಫ್ ಟಾಪಿಕ್ಸ್ ವೇರ್ ನಾವು ಕೂಡ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇರ್ತೀವಿ. ಈವನ್ ಫಾರ್ ಲಾಯರ್ಸ್, ಫಾರ್ ದೆಮ್ ಆಲ್ಸೋ ಲಾಸ್ಟ್ ಟೈಮ್ ವಿ ಹ್ಯಾಡ್ ಅ ಸೆಷನ್ಸ್ ಫಾರ್ ಹೌ ಟು ಇಂಟರ್ಪ್ರೆಟ್ ಮೆಡಿಕಲ್ ಫೈಂಡಿಂಗ್ಸ್ ಅಂತ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಕೋರ್ಟ್ ಆಫ್ ಲಾ. ಸೊ ಅದನ್ನ ಕೂಡ ನಾವು ಇದು ಮಾಡ್ತೀವಿ. ಪೊಲೀಸರಿಗೆ ತುಂಬಾ ಅವೇರ್ನೆಸ್ ಸೆಷನ್ಸ್ ಮಾಡ್ತೀವಿ. ಸೊ ಇದನ್ನ ಎಲ್ಲ ನಾವು ವರ್ಕ್ಶಾಪ್ಸ್ ಮಾಡ್ತೀವಿ. ಸೊ ಎಲ್ಲ ತರ ಇದೊಂದು ನಾವು ಮಾಡ್ತಾ ಇರ್ತೀವಿ. ಪಬ್ಲಿಕ್ಕಿಗೆ ನೀವೇ ನಿಮ್ಮ ಮಾಧ್ಯಮದ ಮೂಲಕವೇ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಯಾಕಂದ್ರೆ ಅವರಿಗೂ ಕೂಡ ಈಗ ತುಂಬಾ ವಿಷಯಗಳು ನೀವು ಕೇಳಿ, ಫಸ್ಟ್ ರೆಸ್ಪಾಂಡರ್ ಬಗ್ಗೆ, ಎಮರ್ಜೆನ್ಸಿ ಕೇಸ್ ಬಗ್ಗೆ, ಪ್ರೊಸೀಜರ್ ಬಗ್ಗೆ ಎಲ್ಲ ಕೇಳಿದ್ರಿ. ಸೊ ಇಂಥ ಕಾರ್ಯಕ್ರಮದಿಂದಲೇ ಅವರಿಗೆ ಅವೇರ್ನೆಸ್ ಬರುವಂಥದ್ದು. ಸೊ ಇಂಥದ್ದು ಕೂಡ ನಾವು ಹಲವಾರು ಇದರಿಂದ ಕಾಲಮ್ಸ್ ಇರ್ಬೋದು ನ್ಯೂಸ್ ಪೇಪರ್ಸ್ ಅಲ್ಲಿ. ಸೊ ವಿ ಕೀಪ್ ಟ್ರೈಂಗ್ ಟು ಕ್ರಿಯೇಟ್
ಅವೇರ್ನೆಸ್ ಡೆಫಿನೆಟ್ಲಿ. ಹಾಗೆ ಕೊನೆಯದಾಗಿ ಡಾಕ್ಟರ್, ಈ ಒಂದು ಸಾರ್ವಜನಿಕರು ಯಾವ ರೀತಿಯಲ್ಲಿ ಎಚ್ಚೆತ್ತುಕೊಳ್ಬೇಕು ಇಂತಹ ಒಂದು ಸಂದರ್ಭದಲ್ಲಿ, ಹಾಗೆ ಯಾವ ರೀತಿಯ ಒಂದು ಸಂದೇಶವನ್ನ ನೀವು ಸಾರ್ವಜನಿಕರಿಗೆ ಕೊಡ್ಲಿಕ್ಕೆ ಬಯಸ್ತೀರಾ ಮೆಡಿಕೋ ಲೀಗಲ್ ಕೇಸಸ್ ಅಲ್ಲಿ ಅಂತ ಹೇಳ್ಬೋದು? ಒಂದು ಸಂದೇಶ ವೆರಿ ಇಂಪಾರ್ಟೆಂಟ್ ಏನಂದ್ರೆ, ಇವರಿಗೆ ಜನರಲ್ ಪಬ್ಲಿಕ್ಕಿಗೆ ನಾವು ಹೇಳುವಂಥದ್ದು ಏನಂದ್ರೆ, ಪ್ಲೀಸ್ ಮೇಕ್ ಶ್ಯೂರ್ ದ್ಯಾಟ್ ಯು ಡೋಂಟ್, ಆಲ್ರೆಡಿ ಹೇಳಿದ್ದೀನಿ, ಯು ಅಂಡರ್ಸ್ಟ್ಯಾಂಡ್ ದ ಫ್ಯಾಕ್ಟ್ ದ್ಯಾಟ್ ನಾವು ಹಾಸ್ಪಿಟ್ಲಿಗೆ ಬಂದಾಗ MLC ಅನ್ನ ಎಲ್ಲಿಯಾದರೂ ಮಾಡಿದ್ರೆ ಅದು ಹಾಸ್ಪಿಟಲ್ಸ್ ಮಾಡುವಂಥದ್ದಲ್ಲ, ಅದು ಲಾ ಪ್ರಕಾರನೇ ನಮಗೆ ಮಾಡಬೇಕಂತ ಹೇಳಿದ್ದಾರೆ. ಸೊ ಆಸ್ ಪರ್ ಲಾ ಓನ್ಲಿ ಇಟ್ ಈಸ್ ಹ್ಯಾಪನಿಂಗ್, ಇಟ್ ಈಸ್ ನಾಟ್ ನಾವು ಹಾಸ್ಪಿಟ್ಲಿನ ಇಚ್ಛೆ ಇದರಿಂದ ಆಗ್ತಾ ಇಲ್ಲ. ಸೊ ನಾವು MLC ಮಾಡುವಂಥದ್ದು ಇಟ್ ಈಸ್ ಎ ಲಾ, ಆ್ಯಂಡ್ ಟುಮಾರೋ ನಿಮಗೂ ಕೂಡ ಅದರಿಂದ MLC ಮಾಡದೇ ಇದ್ರೆ ನಾಳೆ ಇನ್ಶೂರೆನ್ಸ್ ಇಶ್ಯೂಸ್ ಏನಾದರೂ ಬಂದರೆ ಅದರಲ್ಲಿ ಕೂಡ ನಿಮಗೆ ಪ್ರಾಬ್ಲಮ್ ಆಗುವ ಚಾನ್ಸಸ್ ಇದೆ. ಸೊ ನಿಮ್ಗೆ ಅದು ಗೊತ್ತಿಲ್ಲದೆ ಆ ಸ್ಪಾಂಟೇನಿಯಸ್ ಮೂಮೆಂಟಲ್ಲಿ ನೀವು ಅದನ್ನು ತುಂಬ ಡಾಕ್ಟರ್ ಮೇಲೆ ನಿಮಗೆ ಮಾಬ್ ವೈಲೆನ್ಸ್ ಹಾಗೆಲ್ಲ ಆಗ್ತದೆ. ಒಂದು 25 ಜನ ಬಂದು ಮಾಬ್ ವೈಲೆನ್ಸ್ ಮಾಡ್ತಾರೆ, ಡಾಕ್ಟರ್ ಮೇಲೆ ಹೊಡಿತಾರೆ, ಮಾಡ್ತಾರೆ, ಲೂಟ್ ಇದು ಮಾಡ್ತಾರೆ, ಎಕ್ವಿಪ್ಮೆಂಟ್ ಎಲ್ಲ ಡ್ಯಾಮೇಜ್ ಮಾಡ್ತಾರೆ. ಸೊ ಅದರ ವಿರುದ್ಧ ಕೂಡ ಈಗ ಲಾ ಬಂದಿದೆ, ವೈಲೆನ್ಸ್ ಅಗೇನ್ಸ್ಟ್ ಡಾಕ್ಟರ್ಸ್ ಅಂತ. ಬಟ್ ನೀವು ಅದನ್ನ ಮಾಡ್ಲಿಕ್ಕೆ ಹೋದ್ರೆ ಅದರಿಂದ ಏನು ಉಪಯೋಗ ಆಗುದಿಲ್ಲ. ಇಟ್ಸ್ ಎ ಸೊ ಕೈಂಡ್ಲಿ ಡೋಂಟ್ ರಿಸಾರ್ಟ್ ಟು ದೀಸ್ ಥಿಂಗ್ಸ್ ಇಫ್ ಎನಿ MLC ಈಸ್ ಡನ್, ಬಿಕಾಸ್ ಅದು ಲಾಂಗ್ ರನ್ ನಲ್ಲಿ ಅದು ನಿಮಗೂ ಬೆನಿಫಿಟ್ ಆಗ್ಬೋದು, ಮತ್ತೆ ಲಾ ಪ್ರಕಾರನೇ ಹೇಳಿದ್ದಾರೆ. ಸೊ ಅದು ಬೇರೆ ಆಪ್ಷನ್ ಇಲ್ಲ. ಇಫ್ ವಿ ಸಸ್ಪೆಕ್ಟ್ ಸಮಥಿಂಗ್ ವಿ ಹ್ಯಾವ್ ಟು ಡೂ ದಟ್. ಸೊ ಜನರಲ್ ಪಬ್ಲಿಕ್ಕಿಗೆ ನಾನು ಟೇಕ್ ಅವೇ ಮೆಸೇಜ್ ಅಂದ್ರೆ ಅದನ್ನ ಅವೇರ್ ಆಗಿರಿ ಅಂತ ನಾವು ಹೇಳ್ತೀವಿ. ಮತ್ತೆ ಅಫ್ಕೋರ್ಸ್ ಆನ್ ದ ಅದರ್ ಹ್ಯಾಂಡ್ ಡಾಕ್ಟರ್ಸಿಗೂ ಕೂಡ ನಾವು ನಿಮ್ಗೆ ಎಲ್ಲಿ ಸಾಧ್ಯವಿದೆಯೋ, ಅಂದ್ರೆ ನಿಮ್ಗೆ ಇಂತಹ ಕೇಸಸ್ ಅಲ್ಲಿ ನಿಮ್ಗೆ ಎಲ್ಲಿ ಕಾಸ್ ಆಫ್ ಡೆತ್ ಕೊಡುವ ನಿಮ್ಗೆ ರೈಟ್ ಇದೆ ಅಂತಹ ಕೇಸಸ್ ಅಲ್ಲಿ ನಾವು ಅನ್ನೆಸೆಸರಿ ರೋಡ್ ಬ್ಲಾಕ್ಸ್ ಅನ್ನ ಹಾಕಬಾರ್ದು. ಸೊ ವೇರ್ ಇಟ್ ಈಸ್ ಜೆನ್ಯೂನ್ಲಿ ಟು ಬಿ ಲೇಬಲ್ಡ್ ಆಸ್ MLC ಅಲ್ಲಿ ಮಾಡಬೇಕು. ಎಲ್ಲ ಕಡೆ ನಾವು ಇದು ಮಾಡ್ತಾ ಹೋದ್ರೆ ಅದು ರಾಂಗ್. ಸೊ ಇಟ್ ಶುಡ್ ಬಿ ಅ ವಿನ್ ಸೊಲ್ಯೂಷನ್. ಸೊ ಅದು ಆ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಂತ ದಿಸ್ ಇಸ್ ಒನ್ ಅವೇರ್ನೆಸ್ ದಟ್ ಐ ವಾಂಟ್ ಮೆಸೇಜ್ ದಟ್ ಐ ವಾಂಟ್ ಟು ಪುಟ್ ಅಕ್ರಾಸ್. ಓಕೆ ಡಾಕ್ಟರ್, ನೀವು ಮೆಡಿಕೋ ಲೀಗಲ್ ಕೇಸಸ್ನ ಬಗ್ಗೆ ಬಹಳಷ್ಟು ಮಾಹಿತಿಯನ್ನ ನೀಡಿದ್ದೀರಾ. ಹಾಗೆ ಪ್ರತಿಯೊಬ್ಬ ವೈದ್ಯನಿಗೆ ವೈದ್ಯಕೀಯ ನೈತಿಕತೆಯ ಜೊತೆಗೆ ಕಾನೂನಿನ ಜವಾಬ್ದಾರಿ ಕೂಡ ಇರ್ತದೆ. ಅದನ್ನು ನಿರ್ವಹಿಸುವಲ್ಲಿ ನಾಗರಿಕನಾಗಿ ಕೆಲವಷ್ಟು ಸಮಾಜದವರು ಯಾವುದೇ ರೀತಿಯಲ್ಲಿ ಅಡ್ಡಿಯನ್ನ ಮಾಡದೆ ಮಾನವೀಯತೆ ದೃಷ್ಟಿಯನ್ನ ಮೆರಿಬೇಕು. ಹಾಗೆ ವೈದ್ಯರಿಗೂ ಕೂಡ ಅವರು ಸಪೋರ್ಟನ್ನು ಮಾಡಬೇಕು. ಇದರಿಂದ ನಮಗೆ ಸಲೀಸಾಗಿ ಒಂದು ಘಟನೆಗಳನ್ನು ಸಾಲ್ವ್ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳುವ ಬಹಳಷ್ಟು ಮಾಹಿತಿಯನ್ನು ನೀಡಿದ್ದೀರಾ. ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಲ್ಲಿಗೆ ನಮ್ಮ ಇಂದಿನ ವೈದ್ಯ ಸಿಂಧು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.